ನಮ್ ವ್ಯೂವರ್ಸ್ಗೆ ನಿನ್ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಕೊಡು ಕಿಶೋರ್, ಯಾರು ನೀನು ಅಂತ. ಓಕೆ ಸರ್. ಹಲೋ ಎಲ್ಲರಿಗೂ, ನನ್ನ ಹೆಸರು ಕಿಶೋರ್. ನಾನು ಕರೆಂಟ್ಲಿ 8th ಸೆಮಿಸ್ಟರ್ ಮಾಡ್ತಾ ಇದ್ದೀನಿ ಈಸ್ಟ್ ಪಾಯಿಂಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ. ಈ ಕಾಲೇಜು ಅವಳಹಳ್ಳಿಯಲ್ಲಿದೆ. ಸೊ ನಾನು ಬೇಸಿಕಲಿ ನನ್ನ ಕರೆಂಟ್ CGPA 9.2 ಇದೆ. ಮತ್ತೆ ನಾನು ಆಲ್ಮೋಸ್ಟ್ ಅರೌಂಡ್ 3 ಹ್ಯಾಕಥಾನ್ಸ್ ಗೆದ್ದಿದೀವಿ ನಮ್ ಟೀಮು. ಮತ್ತೆ ಕರೆಂಟ್ಲಿ ನಾನು ಒಂದು ಸ್ಟಾರ್ಟ್ಅಪ್ ಆಕ್ಕಲ್ಚರ್ ಅನ್ನೋ ಸ್ಟಾರ್ಟ್ಅಪ್ ಅಲ್ಲಿ ಇಂಟರ್ನ್ಶಿಪ್ ಮಾಡ್ತೀನಿ. ಓಕೆ ಕಿಶೋರ್, ನೀನು CET ಮುಖಾಂತರ ಸೇರಿರೋದಾ ಇಲ್ಲ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಆ ಕಾಲೇಜ್ ಅಡ್ಮಿಷನ್ ಆಗಿತ್ತು ಕಿಶೋರ್? ನಂದು ರ್ಯಾಂಕ್ CET ಅಲ್ಲಿ 32,000 ಬಂದಿತ್ತು ಸರ್. ಸೊ ನಾನು CET ಮುಖಾಂತರನೇ ಜಾಯ್ನ್ ಆಗಿದ್ದು. ಸೊ ನಂದು ನಾನು CET ಆಪ್ಷನ್ ಎಂಟ್ರಿ ಮಾಡಿದ್ದಾಗ ಫಸ್ಟ್ ರೌಂಡ್ ಅಲ್ಲೇ ಈಸ್ಟ್ ಪಾಯಿಂಟ್ ಕಾಲೇಜ್ ಅಲೋಕೇಟ್ ಆಗಿತ್ತು. ಓಕೆ. ಸೊ ನಾನ್ ಸೆಕೆಂಡ್ ರೌಂಡ್ಗೂ ವೆಯ್ಟ್ ಮಾಡಿದ್ದೆ. ಅದಾದ್ಮೇಲೆ ಅದೇ ಫೈನಲ್ ಅಂತ ಡಿಸೈಡ್ ಮಾಡಿ ಆಪ್ಷನ್ ಎಂಟ್ರಿಯಲ್ಲಿ ಅದನ್ನೇ ಡಿಸೈಡ್ ಮಾಡಿದ್ವಿ. ಸೊ ನನ್ಗೆ ಆಲ್ಮೋಸ್ಟ್ ಫೀಸ್ 98,000 ಆಗಿತ್ತು. ಅಪ್ಲಿಕೇಶನ್ ಪ್ರೋಸೆಸ್ ಫೀ ಎಲ್ಲ ಸೇರಿ ಅರೌಂಡ್ 1 lakh ಆಗಿದೆ. ಪರ್ ಇಯರ್ 1 lakh ಆಗುತ್ತೆ CET. ಕಿಶೋರ್, ನಿಮ್ದು KCET ಅಲ್ಲಿ 90,000 ಫೀಸ್ ಕಟ್ಟಿದ್ರಾ? 90, ಆಲ್ಮೋಸ್ಟ್ 1 ಲಕ್ಷ ಆಗುತ್ತೆ. 1 ಲಕ್ಷ. ಸೊ ಈಗ ಈಸ್ಟ್ ಪಾಯಿಂಟ್ ಕಾಲೇಜು ಎಕ್ಸಾಕ್ಟ್ ಎಲ್ಲಿ ಲೊಕೇಟ್ ಆಗಿದೆ ಅಂತ ಹೇಳ್ತೀರಾ? ಸೊ ಇದು KR ಪುರಂ ಹತ್ರ ಅವಳಹಳ್ಳಿ ಅಂತ ಒಂದು ಊರ್ ಬರುತ್ತೆ. ಅವಳಹಳ್ಳಿಯಿಂದ ಅರೌಂಡ್ 2-3 ಕಿಲೋಮೀಟರ್ಸ್ ಬೈ ಬಸ್ ಇರುತ್ತೆ. ಬಸ್ ಫೆಸಿಲಿಟಿ ಹೇಳ್ಬೇಕು ಅಂದ್ರೆ ಸ್ವಲ್ಪ ಕಮ್ಮಿ ಇದೆ. ಸೊ ಅರೌಂಡ್ 1 ಗಂಟೆಗೆ 1 ಬಸ್ ಬರುತ್ತೆ. ಸೊ ಅದ್ ಬಸ್ ಇನ್ಕನ್ವೀನಿಯನ್ಸ್ ಇದೆ. ಕಾಲೇಜ್ ಕ್ಯಾಂಪಸ್ ಎಲ್ಲ ಚೆನ್ನಾಗಿದೆ. ಕಾಲೇಜ್ ಕ್ಯಾಂಪಸ್ ಚೆನ್ನಾಗಿದೆ ಅಂತ ಹೇಳ್ತಿದ್ದೀರಿ. ಸೊ ಅವಳಹಳ್ಳಿ ಅಂದ್ರೆ ಈಗ ಓಲ್ಡ್ ಮೆಡ್ರಾಸ್ ರೋಡ್ ಅಲ್ಲಿ KR ಪುರಂ ಟು ಹೊಸಕೋಟೆ ರೋಡ್ ಅಲ್ಲಿ ಅವಳಹಳ್ಳಿ ಬರುತ್ತೆ. ಅಲ್ಲಿಂದ ನಿಮ್ಗೆ 2-3 ಕಿಲೋಮೀಟರ್ ಒಳಗಡೆ ಹೋದ್ರೆ ಈಸ್ಟ್ ಪಾಯಿಂಟ್ ಕಾಲೇಜ್ ಸಿಗುತ್ತೆ. ಸೊ ಆ 2-3 ಕಿಲೋಮೀಟರ್ಗೆ ನಿಮ್ಗೆ 1 ಗಂಟೆಗೆ ಒಂದ್ಸರಿ ಬಸ್ ಬರೋದು. ಹೌದು. ಕಾಲೇಜ್ ಬಸ್ಸಸ್ ಇದೆಯಾ? ಕಾಲೇಜ್ ಹೌದು, ಅದೊಂದು ಮೆನ್ಷನ್ ಮಾಡ್ಬೇಕು. ಕಾಲೇಜ್ ಇಂದ ಫ್ರೀ ಆಗಿ ಬಸ್ಸಸ್ ಇದೆ ಸ್ಟೂಡೆಂಟ್ಸ್ ಗೆ. ಬೆಳಗ್ಗೆ ಮತ್ತೆ ಸಂಜೆ ಫ್ರೀ ಆಗಿ ಟ್ರಾನ್ಸ್ಪೋರ್ಟೇಶನ್ ಫೆಸಿಲಿಟಿ ಇದೆ. ಯಾರ್ಯಾರು ಕಾಲೇಜ್ ಸ್ಟೂಡೆಂಟ್ಸ್ ಇದಾರೆ ಅವ್ರನ್ನ ಬೆಳಗ್ಗೆ ಪಿಕಪ್, ಈವ್ನಿಂಗ್ ಡ್ರಾಪ್ ಎಲ್ಲ ಮಾಡಿ. ಅಂದ್ರೆ ಅವಳಹಳ್ಳಿಯಿಂದ ಡ್ರಾಪ್ ಮಾಡ್ತಾರೆ, ಪಿಕಪ್ ಮಾಡ್ತಾರೆ, ಬೇರೆ ಕಡೆಯಿಂದ ಅಲ್ಲ? ಬೇರೆ ಕಡೆಯಿಂದ ಇಲ್ಲ, ಅದಕ್ಕೆ ಸಪರೇಟ್ ಟ್ರಾನ್ಸ್ ಫೀಸ್ ಪೇ. ಓಕೆ ಕಿಶೋರ್, ಈಗ ಒಂದು ಏನು ಎಕ್ಸ್ಪೆಕ್ಟೇಷನ್ ಇತ್ತು ನಿಮ್ಗೆ ಈಸ್ಟ್ ಪಾಯಿಂಟ್ ಗೆ ಸೇರ್ಬೇಕಾದ್ರೆ? ಅಂದ್ರೆ ನೀವು 4 ವರ್ಷ ಇಂಜಿನಿಯರಿಂಗ್ ಮುಗಿಸಿದಿರಿ, ಅದಲ್ಲ, ಏನ್ ಎಕ್ಸ್ಪೆಕ್ಟೇಷನ್ ಇಂದ ಇಂಜಿನಿಯರಿಂಗ್ ಸೇರ್ಬೇಕು ಅಂತ ಸೇರಿರ್ತೀರಲ್ಲ, ಏನ್ ಎಕ್ಸ್ಪೆಕ್ಟೇಷನ್ ಇತ್ತು? ನಂದು ಬೇಸಿಕ್ ಎಕ್ಸ್ಪೆಕ್ಟೇಷನ್ಸ್ ಇದ್ದಿದ್ದು ಗುಡ್ ಫ್ಯಾಕಲ್ಟಿ, ಮತ್ತೆ ಫ್ರೆಂಡ್ ಸರ್ಕಲ್ ಚೆನ್ನಾಗಿರ್ಲಿ ಅಂತ, ಎಲ್ಲ ಲೈಕ್ ಮೈಂಡೆಡ್ ಪೀಪಲ್ ಇರ್ಲಿ ಅಂತ. ಅದಾದ್ಮೇಲೆ ಫೈನಲ್ ಗೋಲ್ ಇರೋದು ಅಟ್ಲೀಸ್ಟ್ ಪ್ಲೇಸ್ಮೆಂಟ್, ಯಾವ್ದಾದ್ರು ಚೆನ್ನಾಗಿರೋ ಪ್ಲೇಸ್ಮೆಂಟ್ ಆಗ್ಲಿ ಅಂತ. ಸೊ ಫ್ಯಾಕಲ್ಟೀಸ್ ಹೇಳ್ಬೇಕಂದ್ರೆ ಎಲ್ಲ PhD ಕ್ವಾಲಿಫೈಡ್ ಫ್ಯಾಕಲ್ಟೀಸ್ ಇದಾರೆ. ಆಲ್ಮೋಸ್ಟ್ ಎಲ್ಲ MTech ಗ್ರಾಜುಯೇಟ್ಸ್. ಸೊ ಫ್ಯಾಕಲ್ಟೀಸ್ ಇಂದ ಏನು ಪ್ರಾಬ್ಲಮ್ ಇಲ್ಲ. ತುಂಬಾ ಚೆನ್ನಾಗಿ ಕರಿಕ್ಯುಲಮ್ ಬಗ್ಗೆ ಎಲ್ಲ ಪ್ರಾಕ್ಟಿಕಲ್ ಆಗಿ ಎಲ್ಲ ಎಜುಕೇಟ್ ಮಾಡ್ತಾರೆ. ಎಲ್ಲ ಪ್ರಾಕ್ಟಿಕಲ್ ವೇ ಅಲ್ಲೇ ಲರ್ನಿಂಗ್ ಇರುತ್ತೆ. ಸೊ ಫ್ಯಾಕಲ್ಟೀಸ್ ತುಂಬಾ ಚೆನ್ನಾಗಿದ್ದಾರೆ. ಮತ್ತೆ ಫ್ರೆಂಡ್ ಸರ್ಕಲ್ ಡಿಪೆಂಡ್ ಆಗುತ್ತೆ. ಸೊ ನಮ್ಗೆ ಯಾವ ರೀತಿ ನಾವ್ ಯಾರನ್ನ ಫ್ರೆಂಡ್ಸ್ ಮಾಡ್ಕೊಬೇಕನ್ನೋದು ನಮ್ ಚಾಯ್ಸು. ಸೊ ಅದನ್ನ ನಾವೇ ನಮ್ ಸರ್ಕಲ್ ನ ಚೆನ್ನಾಗಿ ಮಾಡ್ಕೊಬೇಕು. ಅದು ಫ್ರೆಂಡ್ಸ್ ಚೆನ್ನಾಗಿತ್ತು, ನಮ್ ಗ್ರೂಪ್ ಚೆನ್ನಾಗಿತ್ತು. ಸೊ ಅದ್ರಿಂದಾನೇ ನಾವ್ ಹ್ಯಾಕಥಾನ್ಸ್ ಎಲ್ಲ ಪಂಜಾಬ್ ಮತ್ತೆ ಬೇರೆ ಕಡೆ ಎಲ್ಲ ಹ್ಯಾಕಥಾನ್ಸ್ ಪಾರ್ಟಿಸಿಪೇಟ್ ಮಾಡಿ ಗೆಲ್ಲೋಕೆ ಅದೇ ಹೆಲ್ಪ್ ಆಗಿದೆ. ಕಿಶೋರ್, ಈಗ ಒಂದು ಲಾಸ್ಟ್ ಅಲ್ಲಿ ಕೇಳ್ಬೇಕು ಕ್ವಶನ್, ಆದ್ರೆ ಸ್ಟಾರ್ಟಿಂಗ್ ಅಲ್ಲೇ ಕೇಳ್ತಿದ್ದೀನಿ. ಈಗ ಫಸ್ಟ್ ನಿಮ್ಗೆ ಈಗ ಇನ್ನೊಂದ್ಸರಿ ಈಗ ನೀವು ಮತ್ತೆ ಇಂಜಿನಿಯರಿಂಗ್ ಸೇರ್ಬೇಕು ಅಂದ್ಕೊಳ್ಳಿ. ಈಗ ಇಂಜಿನಿಯರಿಂಗ್ ಸೇರ್ಬೇಕು ಅಂದ್ರೆ ಮತ್ತೆ CET ಕೌನ್ಸಿಲಿಂಗ್ ಅಲ್ಲಿ ಬಂದ್ರೆ ಮತ್ತೆ ಈಸ್ಟ್ ಪಾಯಿಂಟ್ ಸೆಲೆಕ್ಟ್ ಮಾಡ್ಕೊಂತೀರಾ? ಅದು ನಂದೇನು ಲಕ್ ಮೇಲೆ ಡಿಪೆಂಡ್ ಆಯ್ತು. ಸೊ ಇನ್ನೂ ಬೆಟರ್ ನೋಡ್ಬೋದು. ನನ್ ರ್ಯಾಂಕಿಂಗ್ ಗೆ ಅದು ಆಪ್ಟ್ ಆಯ್ತು. ಓಕೆ. ಸೊ ಇನ್ನ ಬೇರೆ ಸ್ಟೂಡೆಂಟ್ಸ್ ಜಾಯಿನ್ ಆಗ್ತೀರಾ, ಅವ್ರ ಚಾನ್ಸಸ್ ಟ್ರೈ ಮಾಡ್ಬೋದು. ಈಗ ಅವಕಾಶ ಕೊಟ್ರೆ ಇನ್ನೂ ಬೆಟರ್ ಕಾಲೇಜ್ ಹೋಗೋ ಚಾನ್ಸಸ್ ಇದೆ ನಿಮ್ಗೆ? ಆಬ್ವಿಯಸ್ಲಿ ಎಲ್ಲಾರ್ಗು ಇರುತ್ತೆ. ಈಗ NIT ಅಲ್ಲಿ ಹೋದವ್ರಿಗೆ IIT ಬೇಕು ಅನ್ಸುತ್ತೆ. ಸೊ ಆ ರೀತಿ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಈಸ್ಟ್ ಪಾಯಿಂಟ್ ಬೇರೆ ಕಾಲೇಜು ನೋಡ್ಬೋದು ಅಂತ ಆಸೆ ಬರುತ್ತೆ. ಈಗ ನಾವು ಹ್ಯಾಕಥಾನ್ಸ್ ವಿಸಿಟ್ ಮಾಡ್ಬೇಕಾದ್ರೆ ತುಂಬಾ ಜನ NIT IIT ಸ್ಟೂಡೆಂಟ್ಸ್ ಇತ್ತು. ಅವ್ರ ವೇ ಆಫ್ ಥಿಂಕಿಂಗ್, ಅವ್ರದ್ದು ಯಾವ ಔಟ್ ಆಫ್ ದ ಬಾಕ್ಸ್ ಥಿಂಕಿಂಗ್ ಎಲ್ಲ ಅವ್ರೇನೋ ಅನ್ಬಿಲೀವಬಲ್, ನಾಟ್ ಯಾವ್ದು ಇಂಪಾಸಿಬಲ್ ಅನ್ಕೊಳ್ಳಲ್ಲ. ಸೊ ಅವ್ರ ವೇ ಆಫ್ ಥಿಂಕಿಂಗ್ ಎಲ್ಲ ಇನ್ಸ್ಪೈರ್ ಆಯ್ತು. ಸೊ ಆ ಗ್ರೂಪ್ ಆಫ್ ಮೈಂಡೆಡ್ ಪೀಪಲ್ ಜೊತೆ ಇದ್ರೆ ಇನ್ನ ತುಂಬಾ ಆಪರ್ಚುನಿಟೀಸ್ ಎಲ್ಲ ಸಿಗುತ್ತೆ.
ಆ ರೀತಿ. ಸೊ ಇದು ಈ ಕ್ವಶನ್, ಈ ನೆಕ್ಸ್ಟ್ ಕೇಳೋ ಕ್ವಶನ್ ನಿನಗ್ ಮೇ ಬಿ ಸೂಟ್ ಆಗೋದಿಲ್ಲ, ಯಾಕಂದ್ರೆ ಆಲ್ರೆಡಿ 9.5 CGP ಮೇಂಟೈನ್ ಮಾಡಿದ್ಯಾ. ಅಟೆಂಡೆನ್ಸ್ ಸ್ಟ್ರಿಕ್ಟ್ ಇರುತ್ತಾ ನಿಮ್ ಕಾಲೇಜಲ್ಲಿ? ಹೌದು, ತುಂಬಾ ಸ್ಟ್ರಿಕ್ಟ್ ಇದೆ. ಸೊ ನಮ್ದೇನು ಅಡ್ವಾಂಟೇಜ್ ಆಯ್ತು ಅಂದ್ರೆ ಲೈಕ್ ನಾವು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್, ಹ್ಯಾಕಥಾನ್ಸ್, ಕಾಂಪಿಟೇಷನ್ಸ್, ಕೋಡಿಂಗ್ ಇವೆಂಟ್ಸ್ ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ರಿಂದ ಟೀಚರ್ಸ್ ಲೈಕ್ ತುಂಬಾ ಸಪೋರ್ಟಿವ್ ಇದ್ರು, ತುಂಬಾ ಹೆಲ್ಪ್ ಮಾಡ್ತಾ ಇದ್ರು. ಲೈಕ್ ಅಟೆಂಡೆನ್ಸ್ ಅಲ್ಲಿ ಲೀನಿಯನ್ಸಿ ಇತ್ತು. ಸೊ ಅದ್ರಿಂದ ಲೈಕ್ ಅದ್ರಲ್ಲಿ ನಮ್ HOD ಮತ್ತೆ ನಮ್ ಟೀಚರ್ಸ್ ಗೆ ನಾನು ಥ್ಯಾಂಕ್ಫುಲ್ ಆಗಿದ್ದೆ. ಅಂಡ್ ಮೇನ್ ನೀನು ಯಾವ ಬ್ರಾಂಚ್ ಅಂತಾನೆ ಹೇಳಿಲ್ಲ. ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್, ಲೈಕ್ ಮೇನ್ CS ಬ್ರಾಂಚ್, ಮೇನ್ ಕೋರ್ CS ಬ್ರಾಂಚ್. CS ಬ್ರಾಂಚ್. ಓಕೆ ಕಿಶೋರ್, ಐ ಥಿಂಕ್ ನೀನ್ ಹೇಳಿದ ಪ್ರಕಾರ 9.5 ತೆಗ್ದಿದ್ಯಾ. ಸೊ ನಿಂದು ಓಕೆ, ಕೆಲವರು ಟಾಪರ್ಸ್ ಅಂತ ಒಂದ್ 5-10% ಇರ್ತೀರಿ. ಬೇರೆಯವರು ಆವರೇಜ್ ಸ್ಟೂಡೆಂಟ್ ಹೆಂಗಿರ್ತಾರೆ, ಎಷ್ಟ್ ತೆಗಿತಾರೆ ಮಾರ್ಕ್ಸ್ ನಿಮ್ ಕಾಲೇಜಲ್ಲಿ? ಎಲ್ಲರೂ ನಿಮ್ ತರ ಟಾಪ್ ಇರಲ್ವಲ್ಲ. ಆ ರೀತಿ ಹೇಳ್ಬೇಕಂದ್ರೆ ಲೈಕ್ ಆವರೇಜ್ ಎಲ್ಲಾರ್ದು 7 ಕ್ರಾಸ್ ಆಗಿರುತ್ತೆ. ಲೈಕ್ ಸ್ವಲ್ಪ ಸ್ಟೂಡೆಂಟ್ಸ್ ಇರ್ತಾರೆ, ಅವರು ಲೈಕ್ ಬ್ಯಾಕ್ ಪೇಪರ್ ಇರುತ್ತೆ, ಬಟ್ ಲೈಕ್ ಆಲ್ಮೋಸ್ಟ್ ಎಲ್ಲ ಫೈನಲ್ ಸೆಮಿಸ್ಟರ್ ಬರೋಷ್ಟಾಗ ಎಲ್ಲ ಕ್ಲಿಯರ್ ಆಗಿದೆ. ಎಲ್ಲ ಕ್ಲಿಯರ್, ನಮ್ ಬ್ಯಾಚ್ ಅಲ್ಲಿ ಎಲ್ಲ ಕ್ಲಿಯರ್. ಫ್ಯಾಕಲ್ಟಿ ಯಾವ ತರ ಏನಂದ್ರೆ ಸ್ವಲ್ಪ ಇಂಟ್ರಾಕ್ಟಿವ್ ಆಗಿ ಕಾಲೇಜ್ ಜನರೇಷನ್ ಮಕ್ಕಳಿಗೆ ಫ್ಯಾಕಲ್ಟಿ ಸ್ವಲ್ಪ ಫ್ರೆಂಡ್ಲಿ ಆಗಿರ್ಬೇಕು, ಆತರ ಇರ್ತಾರೋ ಇಲ್ಲ ಫುಲ್ ಸ್ಟ್ರಿಕ್ಟ್ ಆಗಿ? ಇಲ್ಲ, ಅದ್ರಲ್ಲಿ ನಾವೆಲ್ಲ ಲೈಕ್ ಲಕ್ಕಿನೇ ಅಂತ ಹೇಳ್ಬೋದು. ತುಂಬಾ ಫ್ಯಾಕಲ್ಟೀಸ್ ಓಪನ್ ಮೈಂಡೆಡ್ ಆಗಿದ್ದು, ನಾವ್ ಏನೇ ಪ್ರಾಬ್ಲಮ್ಸ್ ಲೈಕ್ ಅಪಾರ್ಟ್ ಫ್ರಮ್ ಸ್ಟಡೀಸ್ ಏನೇ ಅಕಾಡೆಮಿಕ್ ರಿಲೇಟೆಡ್ ನಾನ್ ಅಕಾಡೆಮಿಕ್ ಕ್ವಶನ್ಸ್ ಎಲ್ಲ ಆನ್ಸರ್ ಮಾಡ್ತಿದ್ರು. ಮತ್ತೆ ಇನ್ನೂ ಕೆಲವು ಫ್ಯಾಕಲ್ಟೀಸ್ ಲೈಕ್ ನಿಮ್ ಫ್ಯೂಚರ್ ಗೋಲ್ಸ್ ಲೈಕ್ ಜಸ್ಟ್ ಸಾಫ್ಟ್ವೇರ್ ಫೀಲ್ಡ್ ಗೆ ಹೋಗ್ಬೇಕು ಅಥವಾ IAS, MTech, ಬೇರೆ MBA ಫೀಲ್ಡ್ಸ್ ಅವನು ಟ್ರೈ ಮಾಡ್ಬೋದು ಅಂತ ಎಲ್ಲ ಜಾಬ್ ಆಪರ್ಚುನಿಟೀಸ್ ಎಲ್ಲ ಗೈಡ್ ಮಾಡ್ತಾರೆ. ಅದ್ರಲ್ಲಿ ಲೈಕ್ ನಮ್ ಫ್ಯಾಕಲ್ಟೀಸ್ ತುಂಬಾ ಚೆನ್ನಾಗಿ. ಅಂದ್ರೆ ಏನಾದ್ರೂ ಪ್ರೆಷರ್ ಆಗ್ತಾರ ಸ್ಟೂಡೆಂಟ್ಸ್ ಮೇಲೆ? ಯಾವ ರೀತಿ ಅಸೈನ್ಮೆಂಟ್ ಇವತ್ತೇ ಕೊಡ್ಬೇಕು ಇಲ್ಲ? ಅದು ಲೈಕ್ ನಾನ್ ಕೇಳಿರೋ ಪ್ರಕಾರ ನಾನ್ ಬೇರೆ ಕಾಲೇಜಸ್ ಅಲ್ಲಿರೋ ಫ್ರೆಂಡ್ಸ್ ಎಲ್ಲಾರ್ದು ಕೇಳಿದ್ರೆ ಲೈಕ್ ಸೇಮ್ ಒಪಿನಿಯನ್. ಎಲ್ಲಾ ಕಾಲೇಜಲ್ಲೂ ಅದು ಡೆಡ್ ಲೈನ್ ಮೀಟ್ ಮಾಡ್ಬೇಕು, ಅದು ಸೇಮ್ ಇರುತ್ತೆ. ಲೈಕ್ ಅದು ಯೂನಿವರ್ಸಲ್ ಅನ್ಸುತ್ತೆ, ಲೈಕ್ ಎಲ್ಲಾ ಕಾಲೇಜಲ್ಲೂ ಅನ್ಸುತ್ತೆ. ಓಕೆ ಕಿಶೋರ್, ಈಗ ವೆರಿ ಇಂಪಾರ್ಟೆಂಟ್ ಏನಂದ್ರೆ ಈಗ ತುಂಬಾ ಜನ ಆಪ್ಷನ್ ಎಂಟ್ರಿ ಮಾಡ್ತಿದ್ದಾರೆ KCET ಅಲ್ಲಿ. ಸೊ ಅವರು ಓಕೆ ಯಾವ್ದೋ ಒಂದು ಕಾಲೇಜ್ ಸೀಟ್ ತಗೊಂತಾರೆ, ಅದು ಸೆಕೆಂಡ್ರಿ. ಈಗ ಇಂಜಿನಿಯರಿಂಗ್ ಸೇರಿದ ತಕ್ಷಣ ಎಲ್ಲರೂ ಸ್ಕಿಲ್ ಕಲೀರಿ ಅಂತಾರೆ. ಏನೇನ್ ಸ್ಕಿಲ್ ಕಲಿಬೇಕು ಮಕ್ಕಳು ಫಸ್ಟ್ ಇಯರ್ ಅಲ್ಲಿ? ನಾನ್ ಸ್ಟಾರ್ಟ್ ಮಾಡಿದಾಗ ಲೈಕ್ ನಾನ್ ತುಂಬಾ ಫೋಕಸ್ ಆಗಿದೆ. ಲೈಕ್ ನನ್ಗೆ ಲೈಕ್ ಫೈನಲ್ ಇಯರ್ ಅಷ್ಟು ಬರಬೇಕಾದ್ರೆ ಲೈಕ್ ಅಟ್ಲೀಸ್ಟ್ ಒಂದ್ ಗುಡ್ ಪ್ಯಾಕೇಜ್ ಪ್ಲೇಸ್ಮೆಂಟ್ ಇರಬೇಕು ಅಂತ. ಸೊ ನಾನ್ ಫಸ್ಟ್ ಮಂತ್ ಇಂದಾನೆ ಲೈಕ್ ನಾರ್ಮಲ್ ಬೇಸಿಕ್ಸ್ ನಾನ್ PUC ಅಲ್ಲಿ ಕಲ್ತಿದ್ದು, 10th ಅಲ್ಲಿ ಕಲ್ತಿದ್ದು ಬೇಸಿಕ್ಸ್ ರಿವೈಸ್ ಮಾಡ್ತಾ ಇದ್ದೆ. ಲೈಕ್ ಯಾವ್ದಾದ್ರು ಒಂದ್ ಲ್ಯಾಂಗ್ವೇಜ್ ಪಿಕ್ ಮಾಡ್ಬೋದು, ಪೈಥಾನ್, ಜಾವಾ. ಲೈಕ್ ತುಂಬಾ ಬಿಗಿನರ್ ಆಗಿದೆ ಪೈಥಾನ್ ಚೂಸ್ ಮಾಡ್ಬೋದು. ಸೊ ಪೈಥಾನ್ ಅಲ್ಲಿ ಲೈಕ್ ಬೇಸಿಕ್ ಫಂಕ್ಷನ್ಸ್ ಏನು, ಮೆಥಡ್ಸ್ ಡಿಕ್ಲರೇಷನ್, ಅರೇಸ್, ಆಬ್ಜೆಕ್ಟ್ಸ್ ಅವೆಲ್ಲ ಕಾನ್ಸೆಪ್ಟ್ಸ್ ಕಲ್ತ್ಕೊಂಡು ನೆಕ್ಸ್ಟ್ DSA, ಡೇಟಾ ಸ್ಟ್ರಕ್ಚರ್ ಅಂಡ್ ಆಲ್ಗೋರಿಥಮ್ಸ್, ಆ ಟಾಪಿಕ್ಸ್ ನ ಎಕ್ಸ್ಪ್ಲೋರ್ ಮಾಡ್ಬೋದು. ಲೈಕ್ ಸ್ಟ್ಯಾಕ್ಸ್, ಕ್ಯೂಸ್ ಅವೆಲ್ಲ ಲೈಕ್ ತುಂಬಾ ಎಕ್ಸ್ಪ್ಲೋರ್ ಮಾಡಿ ಲೈಕ್ ತುಂಬಾ ಪ್ಲಾಟ್ಫಾರ್ಮ್ಸ್ ಇದೆ, ಲೀಡ್ ಕೋಡ್ ಇದೆ, ಕೋಡ್ ಶೆಫ್ ಇದೆ. ಸೊ ಆ ಪ್ಲಾಟ್ಫಾರ್ಮ್ಸ್ ನೆಲ್ಲ ಎಕ್ಸ್ಪ್ಲೋರ್ ಮಾಡಿ ಲೈಕ್ ಡೈಲಿ ಒಂದ್ ಪ್ರಾಬ್ಲಮ್ ತರ ಸಾಲ್ವ್ ಮಾಡ್ಬೋದು. ಇನಿಷಿಯಲಿ ನಂಗೂ ಕಷ್ಟ ಆಗ್ತಿತ್ತು, ಲೈಕ್ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇರ್ಲಿಲ್ಲ. ಸೊ ಅಲ್ಲಿ ಡಿಮೋಟಿವೇಟ್ ಆಗ್ಬಾರ್ದು. ಸೊ ಲೈಕ್ ಡೇ ಬೈ ಡೇ ಇಂಪ್ರೂವ್ ಆಗ್ತೀವಿ. ಸೊ ನೆಕ್ಸ್ಟ್ ಲೈಕ್ ಜಸ್ಟ್ ನಮ್ಗೆ ಸ್ಕಿಲ್ಸ್ ಇದೆ ಆಗಲ್ಲ. ಈಗ DSA ಗೊತ್ತು ಅಂದ್ರೆ ಲೈಕ್ ಕಂಪ್ನಿಯಲ್ಲಿ ಲೈಕ್ ಆ DSA ಯೂಸ್ ಮಾಡಿ ಏನ್ ಪ್ರಾಜೆಕ್ಟ್ ಬಿಲ್ಡ್ ಮಾಡಿದ್ಯಾ ಅಂತ ಕೇಳ್ತಾರೆ. ಸೊ ಆ ಪ್ರಾಜೆಕ್ಟ್ಸ್ ನ ನಾವು ಶೋಕೇಸ್ ಮಾಡಕ್ಕೆ ಲೈಕ್ ನಾವೇನಾದ್ರೂ ಟೆಕ್ನಾಲಜಿ ಕಲಿಬಹುದು. ಆರ್ಟ್ ಡೆವಲಪ್ಮೆಂಟ್ ಇದೆ, ವೆಬ್ ಡೆವಲಪ್ಮೆಂಟ್ ಇದೆ, AIML ಇದೆ. ಈಗ ನಾವು ಲೈಕ್ ಬಿಗಿನರ್ ಆಗಿ ಲೈಕ್ ನಾನ್ ರೆಕಮೆಂಡ್ ಮಾಡೋದೇನಂದ್ರೆ ಲೈಕ್ ವೆಬ್ ಡೆವಲಪ್ಮೆಂಟ್ ವಿತ್ ದ ಇಂಟಿಗ್ರೇಷನ್ ಆಫ್ AIML. ಸೊ AIML ಫೀಚರ್ಸ್ ನ ನಾವು ಯಾವ ರೀತಿ ವೆಬ್ ಅಲ್ಲಿ ಇಂಟಿಗ್ರೇಟ್ ಮಾಡ್ಬೋದು ಅಂತ. ಫಾರ್ ಎಕ್ಸಾಂಪಲ್ ಈಗ ಲೈಕ್ ನಾವು ಶಾಪಿಂಗ್ ಆಪ್ಸ್ ಅಲ್ಲೆಲ್ಲ ಲೈಕ್ ಅಮೆಝಾನ್ ಅಲ್ಲೆಲ್ಲ ನಾರ್ಮಲ್ ಸರ್ಚ್ ಮಾಡಿ ಯೂಸ್ ಮಾಡ್ತೀವಿ. ಸೊ ಇನ್ ಫ್ಯೂಚರ್ ಏನಂದ್ರೆ ಲೈಕ್ ನಮ್ಗೆ ಯಾವ್ದಾದ್ರು ಬಟ್ಟೆ ಇಷ್ಟ ಆಯ್ತು ಅಂದ್ರೆ ಅದನ್ನೇ ನಮ್ ಮೇಲೆನೆ ಟ್ರೈ ಔಟ್ ಮಾಡಿ, ಸೊ ಆ ರೀತಿ ಇನೋವೇಟಿವ್ ಆಗಿ ಬಿಲ್ಡ್ ಮಾಡಿದ್ರೆ ಅದನ್ನ ನಾವ್ ಯಾವ್ದಾದ್ರು ಲೈಕ್ LinkedIn ಅಲ್ಲೆಲ್ಲ ಪೋಸ್ಟ್ ಮಾಡಿದಾಗ ಲೈಕ್ ಅಲ್ಲಿರೋ ರೆಕ್ರೂಟರ್ಸ್ ನೋಡಿ ಅಪ್ರೋಚ್ ಮಾಡ್ತಾರೆ. ಸೊ ನೀವು ಜಾಬ್ ಅಪ್ಲೈ ಮಾಡಿ ಲೈಕ್ ಥೌಸಂಡ್ಸ್ ಆಫ್ ಅಪ್ಲಿಕೇಶನ್ಸ್ ಅಲ್ಲಿ ಸೆಲೆಕ್ಟ್ ಆಗೋ ಚಾನ್ಸಸ್ ಕಮ್ಮಿ. ಸೊ ಅವರೇ ರೆಕ್ರೂಟರೇ ನಿಮ್ಗೆ ರೀಚ್ ಔಟ್ ಮಾಡಿದಾಗ ಲೈಕ್ ನಿಮ್ಗೆ ಒಂದು ಪ್ಲಸ್ ಪಾಯಿಂಟ್ ಇರುತ್ತೆ. ಸೊ ಆ ರೀತಿ ನಾನು ರೆಕಮೆಂಡ್ ಮಾಡ್ತೀನಿ. ಲೈಕ್ ಫಸ್ಟ್ DSA ಕಲಿಬೇಕು, ಅದಾದ್ಮೇಲೆ ಯಾವ್ದಾದ್ರು ಟೆಕ್ನಾಲಜಿ, ವೆಬ್ ಡೆವಲಪ್ಮೆಂಟ್, ಆಪ್ ಡೆವಲಪ್ಮೆಂಟ್ ಅಥವಾ AIML ಕಲ್ಸಿ ಲೈಕ್ ಪ್ರಾಜೆಕ್ಟ್ಸ್ ಬಿಲ್ಡ್ ಮಾಡಿ ರೆಸ್ಯೂಮ್ ಗಿಟಬ್ ಅಲ್ಲಿ ಪೋಸ್ಟ್ ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಅಂದ್ರೆ ಈಗ ಈ ಕೋರ್ಸಸ್ ಎಲ್ಲ ನಿಮ್ ಕಾಲೇಜಲ್ಲೇ ಹೇಳ್ಕೊಡ್ತಾರೋ ಇಲ್ಲ ನಾವು ಹೊರಗಡೆ ಆನ್ಲೈನ್ ಅಲ್ಲ ಇಲ್ಲ ಆಫ್ಲೈನ್ ಅಲ್ಲಿ ಕಲಿಬೇಕಾ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ? ಸೊ ಕಾಲೇಜಲ್ಲಿ ಯಾವ ರೀತಿ ಅಂದ್ರೆ ಲೈಕ್ ನಮ್ ಕರಿಕ್ಯುಲಮ್ ರಿಲೇಟೆಡ್ ಇರುತ್ತೆ. ಆಲ್ಮೋಸ್ಟ್ ಲೈಕ್
ಎಲ್ಲಾ ಕಾಲೇಜಸ್ ಅಲ್ಲೂ ನೋಡಿದ್ರೆ ಲೈಕ್ 80% ಥಿಯರಿ ಇರುತ್ತೆ, ಪ್ರಾಕ್ಟಿಕಲ್ ಹೇಳ್ಕೊಡ್ತಾರೆ. ಬಟ್ ಅಲ್ಲಿ ಹೇಳ್ಕೊಡೋ ಪ್ರಾಕ್ಟಿಕಲ್ ಲೈಕ್ ಎಲ್ಲಾ ಸ್ಟೂಡೆಂಟ್ಸ್ಗೂ ಲೈಕ್ ನಿಮ್ಗೆ ಅಷ್ಟು ಲೈಕ್ ಏನಪ್ಪ ಅಲ್ಲ. ಲೈಕ್ ಇನ್ನೂ ನಾನು ಎಕ್ಸ್ಪ್ಲೋರ್ ಮಾಡ್ಬೇಕು ಅಂದ್ರೆ ನಾನ್ ರೆಕಮೆಂಡ್ ಮಾಡೋದು ಲೈಕ್ ಕೋರ್ಸೆರಾ, ಯೂಟ್ಯೂಬ್ ಇದೆ. ಯೂಟ್ಯೂಬ್ ಅಲ್ಲಿ ತುಂಬಾ ಫ್ರೀ ರಿಸೋರ್ಸ್ ಇದೆ. ಹಂಗೂ ಬೇಕಾದ್ರೆ ಲೈಕ್ ಆಲ್ಮೋಸ್ಟ್ ಲೈಕ್ 500 rupees ಅಲ್ಲಿ ಯುಡೆಮಿ ಅಲ್ಲಿ ತುಂಬಾ ಕೋರ್ಸಸ್ ಸಿಗುತ್ತೆ. ಸೊ ನೀವು ಎನ್ರೋಲ್ ಆದ್ರೆ ಅಟ್ಲೀಸ್ಟ್ ಸ್ವಲ್ಪ ಅಮೌಂಟ್ ಪೇ ಮಾಡಿ ನೀವು ಸೀರಿಯಸ್ ಆಗ್ತೀರಾ. ನಾನು ಸ್ವಲ್ಪ ಅಮೌಂಟ್ ಇನ್ವೆಸ್ಟ್ ಮಾಡಿದೀನಿ, ಲೈಕ್ ಕಂಪ್ಲೀಟ್ ಮಾಡ್ಬೇಕು. ಸೊ ಆ ಮೈಂಡ್ ಸೆಟ್ ಇಂದ ಅಟ್ಲೀಸ್ಟ್ ಕಲಿತೀರಾ. ಸೊ ಅದು ಲೈಕ್ ನಾನ್ ರೆಕಮೆಂಡ್ ಮಾಡೋದಂದ್ರೆ ಲೈಕ್ ಅಡಿಷನಲ್ ಕಾಲೇಜ್ ಅಪಾರ್ಟ್ ನೀವು ಯಾವ್ದಾದ್ರು ಕೋರ್ಸಸ್ ತಗೊಂಡ್ರೆ ಇನ್ನ ಬೆನಿಫಿಷಿಯಲ್ ಆಗಿರುತ್ತೆ. ಸೊ ಆನ್ಲೈನ್ ಅಲ್ಲೇ ನೀವು ಮಾಡೋದು ಬೆಸ್ಟ್. ನೀವೆಲ್ಲ ಆನ್ಲೈನ್ ಅಲ್ಲೇ ಕಲ್ತಿರೋದು? ಹೌದು, ನಮ್ ಫ್ರೆಂಡ್ಸ್ ಎಲ್ಲ ಲೈಕ್ ಅಡಿಷನಲ್ ಲೈಕ್ ಕಾಲೇಜಲ್ಲಿ ಕೆಲವು ಕಾನ್ಸೆಪ್ಟ್ ಹೇಳ್ಕೊಡ್ತಿರಲ್ಲ ಲೈಕ್ ಎಲ್ಲೂ ಕಾಲೇಜಲ್ಲಿ ಇರೋ ಕರಿಕ್ಯುಲಮ್ ಪಾಠ ಮಾಡಕ್ ಆಗಲ್ಲ. ಇರೋ 4 ತಿಂಗಳಲ್ಲಿ ಒಂದ್ ಸೆಮಿಸ್ಟರ್ ಎಲ್ಲಿ ಮುಗ್ಸಕ್ಕಾಗುತ್ತೆ? ಹೌದು, ಇಷ್ಟೆಲ್ಲ ಕವರ್ ಮಾಡಕ್ಕೂ ಅವ್ರಿಗೂ ಫ್ಯಾಕಲ್ಟಿಗೂ ಕಷ್ಟ ಆಗುತ್ತೆ. ಸೊ ನಾವು ಅಡಿಷನಲ್ ಈಗ ನಮ್ಗೆ ಒಂದು ಹ್ಯಾಕಥಾನ್ ಪ್ರಾಜೆಕ್ಟ್ ಅಲ್ಲಿ AML ಇಂಟಿಗ್ರೇಷನ್ ಮಾಡ್ಬೇಕಿರುತ್ತೆ. ಸೊ ಕಾಲೇಜ್ ಅಲ್ಲಿ ಅದು 3rd year ಅಲ್ಲಿ ಹೇಳ್ಕೊಡ್ತಾರೆ. ಸೊ ನಾವು ಫಸ್ಟ್ ಇಯರ್ ಅಲ್ಲಿ 3rd year ಬರೋವರೆಗೂ ವೇಟ್ ಮಾಡಕ್ ಆಗಲ್ಲ. ಸೊ ಲೈಕ್ ಇನಿಷಿಯಲಿನೇ ನಾವು 2nd year ಫಸ್ಟ್ ಇಯರ್ ಅಲ್ಲೇ ಯೂಟ್ಯೂಬ್ ಅಲ್ಲೆಲ್ಲ ಎಕ್ಸ್ಪ್ಲೋರ್ ಮಾಡಿ. ಸೊ ಫಸ್ಟ್ ಇಯರ್ ಇಂದಾನೇ ನೀನು ಆನ್ಲೈನ್ ಅಲ್ಲೇ ಕಾನ್ಸಂಟ್ರೇಟ್ ಮಾಡಿ. ಸೊ ಈಗ ಏನೋ ಲಾಸ್ಟ್ ಅಲ್ಲಿ ಹೇಳ್ತೀನಿ ನೀನ್ ಏನೇನು ಅಚೀವ್ಮೆಂಟ್ ಮಾಡಿದೀಯ ಅಂತ. ಸೊ ಆಮೇಲೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ನೆಕ್ಸ್ಟ್ ಈಗ ನಿಮ್ ಎಲ್ಲಾ ಕಾಲೇಜ್ಗಳಲ್ಲಿ ಈಗ ಕ್ಲಬ್ಸ್, ಸ್ಟಾರ್ಟ್ಅಪ್ ಮತ್ತೆ ಸ್ಟಾರ್ಟ್ಅಪ್ ಮಾಡೋದಕ್ಕೆ ಒಂದೊಂದು ಕ್ಲಬ್ ಬಿಟ್ಟಿದ್ದಾರೆ. ಸೊ ಡಿಫ್ರೆಂಟ್ ಟೆಕ್ನಿಕಲ್ ಕ್ಲಬ್ಸ್ ಇದೆ. ನಿಮ್ ಕಾಲೇಜಲ್ಲಿ ಯಾವ ತರ ಇತ್ತು? ಸೊ ನಮ್ ಕಾಲೇಜಲ್ಲಿ ಬೇಸಿಕಲಿ ಕೋಡಿಂಗ್ ಕ್ಲಬ್ ಅಂತ ಇತ್ತು. ಓಕೆ, ಕೋಡಿಂಗ್ ಕ್ಲಬ್ ಇತ್ತು, ಮತ್ತೆ ಲೈಕ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್, ಸಂಸ್ಕೃತಿ ಕ್ಲಬ್, ಲೈಕ್ ಎಲ್ಲ ಏನಾದ್ರು ಇವೆಂಟ್ಸ್ ಹೋಸ್ಟ್ ಮಾಡಿದ್ರೆ ಆ ಕ್ಲಬ್, ಮತ್ತೆ ಸ್ಪೋರ್ಟ್ಸ್ ಕ್ಲಬ್ ಇತ್ತು. ಅದಾದ್ಮೇಲೆ ಲೈಕ್ ಸ್ಪೋರ್ಟ್ಸ್ ಅಲ್ಲಿ ಇಂಡೋರ್ ಚೆಸ್ ಆ ರೀತಿ ಇತ್ತು. ಸೊ ನಾವು ಮೆಜಾರಿಟಿ ನಮ್ ಫ್ರೆಂಡ್ಸ್ ಎಲ್ಲ ಫೋಕಸ್ ಮಾಡ್ತಿದ್ವಿ ಕೋಡಿಂಗ್ ಕ್ಲಬ್ ಅಲ್ಲಿ. ಸೊ ಅಲ್ಲಿ ಲೈಕ್ ಮಂತ್ಲಿ ಒಂದೊಂದು ಇವೆಂಟ್ಸ್ ಆಗ್ತಿತ್ತು. ಒಂದ್ ಇವೆಂಟ್ ಅಲ್ಲಿ ಟೈಪಿಂಗ್ ಸ್ಪೀಡ್ ಟೆಸ್ಟ್ ಇತ್ತು, ಇನ್ನೊಂದ್ ಇವೆಂಟ್ ಅಲ್ಲಿ ಲೈಕ್ 4 DSA ಕ್ವಶನ್ಸ್ ಕೊಡ್ತಾರೆ, ಯಾರು ಮೆಜಾರಿಟಿ ಸಾಲ್ವ್ ಮಾಡ್ತಾರೆ. ಅದಾದ್ಮೇಲೆ ಇನ್ನೊಂದ್ ಇವೆಂಟ್ ಅಲ್ಲಿ ಲೇಟೆಸ್ಟ್ ಟೆಕ್ ನ್ಯೂಸ್ ಎಲ್ಲ ಏನ್ ಬರುತ್ತೆ ಅದ್ರದ್ದು ಕ್ವಿಜ್ ಮಾಡ್ತಾ ಇದ್ರು. ಸೊ ಲೈಕ್ ಆಲ್ಮೋಸ್ಟ್ ನಾವು ಅದ್ರಲ್ಲಿ ಕ್ಯಾಶ್ ಪ್ರೈಸ್ ಇತ್ತು, ಅದೊಂದು ಮೋಟಿವೇಶನ್ ಇತ್ತು. ಲೈಕ್ ವಿನ್ ಆಗಿರೋ ಟೀಮ್ಸ್ ಗೆಲ್ಲ ಲೈಕ್ ಆಲ್ಮೋಸ್ಟ್ 2000-3000 ಕೊಡ್ತಾ ಇದ್ರು. ಸೊ ನಮ್ ಡೈಲಿ ಎಕ್ಸ್ಪೆನ್ಸಸ್ ಗೆ ಅದು ಯೂಸ್ ಆಗ್ತಿತ್ತು ಅಂತ ನಾವು ಫ್ರೆಂಡ್ಸ್ ಎಲ್ಲ ಪಾರ್ಟಿಸಿಪೇಟ್ ಮಾಡಿ ಸಾಕಷ್ಟು ಗೆದ್ದಿದೀವಿ. ಸೊ ಅದೊಂದು ಖುಷಿ ಇದೆ. ಓಕೆ, ವೆರಿ ಗುಡ್. ಮತ್ತೆ ಈಗ ನೆಕ್ಸ್ಟ್ ಪ್ಲೇಸ್ಮೆಂಟ್ ವಿಷಯಕ್ಕೆ ಬರೋಣ. ಇದು ತುಂಬಾ ಇಂಪಾರ್ಟೆಂಟ್. ಈಗ ನೀನು ಬೆಸ್ಟ್ ಔಟ್ ಕೋಡಿಂಗ್ ಸ್ಟೂಡೆಂಟ್. ನಿಮ್ ಕಾಲೇಜಲ್ಲಿ ಎಷ್ಟು ಕಂಪ್ನಿ ಕರ್ಸಿದ್ರು ಈ ಸರಿ ನಿಮ್ ಬ್ಯಾಚ್ಗೆ? ಸೊ ನಮ್ ಬ್ಯಾಚ್ಗೆ ಅರೌಂಡ್ ಲೈಕ್ 20-30 ಇತ್ತು. ಲೈಕ್ ಆಲ್ಮೋಸ್ಟ್ ನಂಬರ್ ಕಮ್ಮಿ. ನಾನ್ ಹೇಳ್ತಾ ಈ ನಂಬರ್ ಅಂದ್ರೆ ಲೈಕ್ ತುಂಬಾ ಟೆಕ್ ಫೋಕಸ್ ರೋಲ್ಸ್ ಇದ್ವು. ಸೊ ನಾನ್ ಟೆಕ್ ಅಲ್ಲಿ ಇನ್ನ ಕಂಪ್ನೀಸ್ ಇದ್ವು. ಸೊ ಟೆಕ್ ಫೋಕಸ್ ಅಲ್ಲಿ ಲೈಕ್ ಈ ರೀತಿ ಕಂಪ್ನೀಸ್ ಲೈಕ್ ಇನ್ಫೋಸಿಸ್ ಇತ್ತು, ಆಫ್ ಕ್ಯಾಂಪಸ್ ಅಪ್ಲಿಕೇಶನ್ಸ್, TCS ಅದೆಲ್ಲ. ಸೊ ಇದ್ರಲ್ಲಿ ಮತ್ತೆ ಲೈಕ್ ತುಂಬಾ ಕಂಪ್ನೀಸ್ ಅಲ್ಲಿ ಏನಂದ್ರೆ ಲೈಕ್ ಪ್ಯಾಕೇಜ್ ಇನಿಷಿಯಲಿ ಲೋ ಇರುತ್ತೆ. ಸೊ ನಿಮ್ಗೆ ಏನಷ್ಟು ಲೈಕ್ ನೀವು ಅಷ್ಟು ಆಸ್ಪೈರ್ ಮಾಡ್ತಾ ಇಲ್ಲ. ಲೈಕ್ ಇನಿಷಿಯಲಿ ನಾನು ಜಾಬ್ ಮಾರ್ಕೆಟ್ಗೆ ಎಂಟರ್ ಆಗ್ಬೇಕು, ಇಷ್ಟು ಪ್ಯಾಕೇಜ್ ಲೈಕ್ 5 to 3 LPA ಓಕೆ, ಇದನ್ನ ಎಂಟರ್ ಮಾಡ್ಬೇಕು. ಲೈಕ್ ಟೆಕ್ ರೋಲ್ ನನ್ಗೇನು ಅಷ್ಟೊಂದು ಮ್ಯಾಟರ್ ಆಗಲ್ಲ. ಸ್ಟಾರ್ಟಿಂಗ್ ಅಪ್ರೆಂಟಿಸ್ಶಿಪ್ ಇರುತ್ತೆ, ಅದಾದ್ರೆ ಲೈಕ್ ನೀವು ಅಪ್ಲೈ ಮಾಡ್ಬೋದು. ಲೈಕ್ ನಾನ್ ರೆಕಮೆಂಡ್ ಮಾಡೋದೇನಂದ್ರೆ ಲೈಕ್ ನೀವು ಸ್ಟಾರ್ಟಿಂಗ್ ಫಸ್ಟ್ ಇಯರ್ ಇಂದ ತುಂಬಾ ಎಫರ್ಟ್ ಹಾಕಿದ್ರೆ ನಿಮ್ ಸ್ಕಿಲ್ಸ್ ಮೇಲೆ ನಿಮ್ಗೆ ಕಾನ್ಫಿಡೆನ್ಸ್ ಇರುತ್ತೆ. ಸೊ ನೀವು ಲೈಕ್ ಆಫ್ ಕ್ಯಾಂಪಸ್ ಟ್ರೈ ಮಾಡ್ಬೋದು. ನಾನು ಕೇಳೋ ಕ್ವಶನ್ ಮರ್ತ್ಬಿಟ್ಟೆ. ನಿಮ್ ಕಾಲೇಜು VTU ಕಾಲೇಜಾ ಆಟೋನಮಸ್ ಕಾಲೇಜಾ? ನಾನ್ ಜಾಯ್ನ್ ಆದಾಗ ನಮ್ ಬ್ಯಾಚ್ VTU ಅಲ್ಲಿ. ನಮ್ದು ಲೈಕ್ ಕಂಪ್ಲೀಟ್ ಕರಿಕ್ಯುಲಮ್ ಎಲ್ಲ VTU. ಈಗ ರೀಸೆಂಟ್ 2025 ಬ್ಯಾಚ್ ಇಂದ ಆಟೋನಮಸ್, ಕಂಪ್ಲೀಟ್ ಆಟೋನಮಸ್. ಸೊ ಲಾಸ್ಟ್ ಇಯರ್ ಇಂದ ಆಟೋನಮಸ್ ಆಗಿದೆ. ಸೊ ಈಗ ಬರೋ ಹುಡುಗರು ಸ್ವಲ್ಪ ಪರ್ಸೆಂಟೇಜ್ ಜಾಸ್ತಿ ತೆಗಿಬಹುದು ಆಟೋನಮಸ್ ನಿಮ್ ಕಂಪೇರ್ ಮಾಡಿದ್ರೆ. ಅದೊಂದಿದೆ, ಹೌದು. ನಿಜ ಅಲ್ವಾ? ನಿಜ. ಈಗ ಇಂಟರ್ನ್ಶಿಪ್ಸ್ ಯಾವ ತರ ಇರುತ್ತೆ? ಇಂಟರ್ನ್ಶಿಪ್ ಗೆ ಕಾಲೇಜಿಂದಾನೇ ಕಂಪ್ನೀಸ್ ಕಳಿಸ್ತಾರೋ ಇಲ್ಲ ನೀವೇ ಹುಡ್ಕೋಬೇಕಾ ಇಂಟರ್ನ್ಶಿಪ್ಸ್? ಈಗ ನಮ್ದು VTU ಕರಿಕ್ಯುಲಮ್ ಆಗಿದ್ರಿಂದ ಲೈಕ್ ಫೈನಲ್ ಇಯರ್ ಕಂಪಲ್ಸರಿ ಇಂಟರ್ನ್ಶಿಪ್ ಮಾಡ್ಬೇಕಿತ್ತು. ಕೆಲವು ಸ್ಟೂಡೆಂಟ್ಸ್ ಗೆ ಲೈಕ್ ಇಂಟರ್ನ್ಶಿಪ್ ಸಿಕ್ತಿತ್ತು, ಬಟ್ ಅದೇನು ಅಂದ್ರೆ ಲೈಕ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಲೈಕ್ ಕೋಡಿಂಗ್ ಅಲ್ಲೇ ಹೇಳ್ಕೊಡ್ತಾರೆ. ನೀವೇನ್ ಹ್ಯಾಂಡ್ಸ್ ಆನ್ ಪ್ರಾಜೆಕ್ಟ್, ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್ ಮೇಲೆ ವರ್ಕ್ ಮಾಡ್ತಿದ್ದಾರೆ. ಸೊ ನಿಮ್ಗೆ ಲೈಕ್ ಸೊ ಪೇಡ್ ಇಂಟರ್ನ್ಶಿಪ್ ಬೇಕು ಅಂದ್ರೆ ಲೈಕ್ ಆಲ್ಮೋಸ್ಟ್ ಎಲ್ಲ ನಮ್ ಫ್ರೆಂಡ್ಸ್ ಎಲ್ಲ ಆಫ್ ಕ್ಯಾಂಪಸ್ ಟ್ರೈ ಮಾಡಿ ಹುಡ್ಕೊಂಡಿತ್ತು. ಸೊ ಕಾಲೇಜಿಂದಾನು ಸಿಗುತ್ತೆ, ಬಟ್ ಅಲ್ಲಿ ಅನ್ಪೇಡ್ ಇರುತ್ತೆ. ಸೊ ಪೇಡ್ ಇಂಟರ್ನ್ಶಿಪ್ ಅಂದ್ರೆ ನೀವೀಗ ಪೇಡ್ ಇಂಟರ್ನ್ಶಿಪ್ ಅಲ್ಲಿ ಮಾಡಿದಿರಿ. ಯಾವ ತರ ತಗೊಂಡ್ರಿ ನೀವು ಇಂಟರ್ನ್ಶಿಪ್? ನಂದು ಇಂಟರ್ನ್ಶಿಪ್ ನಾನು ಲಿಂಕ್ಡ್ಇನ್ ಅಲ್ಲಿ ಪೋಸ್ಟ್ ಮಾಡಿದ್ದೆ.
ಸೊ ಲಿಂಕ್ಡ್ಇನ್ ಅಲ್ಲಿ ಪೋಸ್ಟ್ ಮಾಡಿ ರೆಕ್ರೂಟರ್ ಅಲ್ಲೇ ನೋಡಿ ಅಪ್ರೋಚ್ ಮಾಡಿದ್ರು. ಒಂದ್ ಸೆಟ್ ಆಫ್ ಇಂಟರ್ವ್ಯೂ ಲೈಕ್ 2-3 ರೌಂಡ್ಸ್ ಆದ್ಮೇಲೆ ಲೈಕ್ ಡೈರೆಕ್ಟ್ ಹಂಗೆ ಡೆವಲಪ್ಮೆಂಟ್ ರೋಲ್ಗೆ ಹೈರ್ ಮಾಡಿ. ಸೊ ಅಂದ್ರೆ ಈಗ ಇನ್ನೊಂದ್ ಸ್ಕಿಲ್ ಬಗ್ಗೆ ನೀವ್ ಹೇಳಲೇ ಇಲ್ಲ. ಫಸ್ಟ್ ಇಯರ್ ಅಲ್ಲಿ ಜಾಯ್ನ್ ಆದ ತಕ್ಷಣ ಲಿಂಕ್ಡ್ಇನ್ ಅಲ್ಲಿ ಒಂದು ಒಳ್ಳೆ ಪ್ರೊಫೈಲ್ ಬಿಲ್ಡ್ ಮಾಡ್ಕೊಂಡು ನಿಮ್ ಸ್ಕಿಲ್ಸ್ ನೆಲ್ಲ ತೋರಿಸ್ಬೇಕು ಅದ್ರಲ್ಲಿ. ಹೌದು, ಅದ್ ತೋರಿಸಿದಾಗ ನೀವು ಅಪ್ರೋಚ್ ಮಾಡ್ಬೋದು ಈಸಿಯಾಗಿ. ಕರೆಕ್ಟ್. ಸೊ ಈಗ ನಾವು ನಮ್ಗೆ ಎಷ್ಟು ನಾಲೆಡ್ಜ್ ಇದೆ ಅನ್ನೋದು ಲೈಕ್ ನಮ್ ಫ್ರೆಂಡ್ ಸರ್ಕಲ್ ಅಲ್ಲಿ ಗೊತ್ತಿರುತ್ತೆ. ಬಟ್ ಬಿಯಾಂಡ್ ದಟ್ ನಮ್ ರೆಕ್ರೂಟರ್ಸ್ಗೆ ಲೈಕ್ ಕಂಪ್ನೀಸ್ಗೆಲ್ಲ ಲೈಕ್ ಆ ಎಕ್ಸ್ಪೋಜರ್ ಸಿಗ್ಬೇಕು ಅಂದ್ರೆ ಲೈಕ್ ಈಗ ನಮ್ಗೆ ಲೈಕ್ ಬೇರೆ ಸ್ಕಿಲ್ಸ್ ಅನ್ನ ಲೈಕ್ ತೋರ್ಸ್ಕೊಳ್ಳೋಕೆ ಇನ್ಸ್ಟಾಗ್ರಾಮ್ ಲೈಕ್ ಯೂಟ್ಯೂಬ್ ಎಲ್ಲ ಇದೆ. ಬಟ್ ನಮ್ ಟೆಕ್ ಸ್ಕಿಲ್ಸ್ ಅನ್ನ ಶೋಕೇಸ್ ಮಾಡ್ಬೇಕಂದ್ರೆ ಲೈಕ್ ಲಿಂಕ್ಡ್ಇನ್ ಬೆಸ್ಟ್ ಪ್ಲಾಟ್ಫಾರ್ಮ್. ಮತ್ತೆ ಟ್ವಿಟರ್ ವಿಚ್ ಇಸ್ ಎಕ್ಸ್, ಅದು ಎಕ್ಸ್ ಅಲ್ಲೂ ಪೋಸ್ಟ್ ಮಾಡ್ಬೋದು. ಅಲ್ಲೂ ತುಂಬಾ ಸ್ಟಾರ್ಟ್ಅಪ್ಸ್ ಎಲ್ಲ ಆಕ್ಟಿವ್ಲಿ ಜಾಬ್ಸ್ಗೆಲ್ಲ ಅಪ್ಲಿಕೇಶನ್ಸ್ ಓಪನ್ ಮಾಡ್ತಿರ್ತಾರೆ. ಸೊ ಅಲ್ಲಿಂದಾನು ನಿಮ್ ಕಾಲ್ಸ್ ಬರುತ್ತೆ. ಸೊ ಕಾಲೇಜನ್ನೇ ನಂಬ್ಕೊಳಂಗಿಲ್ಲ, ಈಗ ಡೈರೆಕ್ಟ್ ಆಗಿ ಜಾಬ್ಸ್ ತಗೊಬಹುದು. ಇಲ್ಲ. ಸೊ ಅದೇ ನಾನು ಹೇಳಿದ್ದೇನಂದ್ರೆ ಕಾಲೇಜಿಂದ ಬಂದಾಗ ಲೈಕ್ ನಮ್ಗೆ ಲೈಕ್ ರಿಕ್ವೈರ್ಮೆಂಟ್ ಇರೋಷ್ಟು ಸಿಗಲ್ಲ. ಸೊ ನಾವ್ ಎಷ್ಟು ಏಮ್ ಮಾಡ್ತಿರ್ತೀವಿ ಅಷ್ಟು ಲೈಕ್ ಆಗಲ್ಲ. ಸೊ ನಮ್ಗಿನ್ನ ಅಡಿಷನಲ್ ಬೇಕು, ಇನ್ನ ಎಕ್ಸ್ಪೋಜರ್ ಬೇಕು, ಇನ್ನ ಚೆನ್ನಾಗಿರೋ ಕಂಪ್ನೀಸ್ ಬೇಕು ಅಂದ್ರೆ ಲೈಕ್ ನಾವು ಆಫ್ ಕ್ಯಾಂಪಸ್ ಟ್ರೈ ಮಾಡ್ಬೇಕು. ಸೊ ಅಂದ್ರೆ ಈಗ ನೀವ್ ಹೇಳ್ತಿರೋ ಪ್ರಕಾರ ನಿಮ್ ಕಾಲೇಜಲ್ಲಿ 3 ರಿಂದ 5 ಲಕ್ಷ ಅವರೇಜ್ ಪ್ಯಾಕೇಜ್ ಸಿಗುತ್ತೆ. ನಿಮ್ ಬ್ಯಾಚ್ ಅಲ್ಲಿ ಯಾರಿಗಾದ್ರೂ ಹೈಯೆಸ್ಟ್ ಪ್ಯಾಕೇಜ್ ಸಿಕ್ಕಿದ್ಯಾ ಈ ಸರಿ? ಹೈಯೆಸ್ಟ್ ಪ್ಯಾಕೇಜ್ ಅಂದ್ರೆ 20 ಲಕ್ಷ 30 ಲಕ್ಷ ಯಾರಿಗಾದ್ರೂ ಸಿಕ್ಕಿದ್ಯಾ? ಇಲ್ಲ, ಆ ರೀತಿ ಇನ್ನು ಯಾರಿಗೂ ಆತರ ಸಿಕ್ಕಿಲ್ಲ ಈ ಬ್ಯಾಚ್ ಅಲ್ಲಿ. ನಾನು ಈ ಬ್ಯಾಚ್ ಮುಂಚೆ ಸಿಕ್ಕಿರ್ಬೋದು, ನಾವು ನಿಮ್ ಬ್ಯಾಚ್ ಅಲ್ಲಿ ಬಗ್ಗೆ ಕೇಳ್ತಾ ಇದ್ದೀನಿ. ಸೊ ಈಗ ನಿಮ್ ಪ್ಲೇಸ್ಮೆಂಟ್ ಬಗ್ಗೆ ನಾವು ಮಾತಾಡ್ಲೇ ಇಲ್ಲ. ನೀವು ಪ್ಲೇಸ್ ಆದ್ರ ಕಾಲೇಜಲ್ಲಿ? ಸೊ ಕಾಲೇಜಲ್ಲಿ ಒಂದ್ 2 ಕಂಪ್ನಿಯಲ್ಲಿ ಇದಾಗಿದೆ, ನಂದು ಪ್ಲೇಸ್ಮೆಂಟ್ ಆಗಿದೆ. ಬಟ್ ಪ್ಯಾಕೇಜ್ ಅದೇ ಹೇಳ್ದಂಗೆ 6 LP ಆ ರೀತಿ ಇದೆ. ಸೊ ನಾನು ಆಫ್ ಕ್ಯಾಂಪಸ್ ಈಗ ವರ್ಕ್ ಮಾಡ್ತಿರೋ ಸ್ಟಾರ್ಟ್ಅಪ್ ಅಲ್ಲೇ ಲೈಕ್ ಅಲ್ಲೂ ಹೇಳ್ತಾ ಇದ್ದಾರೆ ಫುಲ್ ಟೈಮ್ ಕನ್ವರ್ಷನ್ ಅಂತ. ಸೊ ಅದ್ರದ್ದು ಲೈಕ್ ಈ ಮಂತ್ ಎಂಡ್ ಅಲ್ಲಿ ರಿಸಲ್ಟ್ ಗೊತ್ತಾಗ್ಬೋದು. ಸೊ ಒಂದ್ ಒಳ್ಳೆ ಗುಡ್ ಪ್ಯಾಕೇಜ್, ಯಾಕಂದ್ರೆ ನೀವೇ ಟ್ರೈ ಮಾಡಿರೋದ್ರಿಂದ ಒಂದ್ ಒಳ್ಳೆ ಪ್ಯಾಕೇಜ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಿ ಅಂತ. ಎಕ್ಸ್ಪೆಕ್ಟೇಷನ್ಸ್ ಇದೆ. ಸೊ ಅದನ್ನೇ ಡಿಮ್ಯಾಂಡ್ ಮಾಡಿ ಲೈಕ್ ನೆಗೋಸಿಯೇಟ್ ಎಲ್ಲ ಮಾಡಿದೀವಿ. ಸೊ ವೆರಿ ಗುಡ್. ಅಂದ್ರೆ ನೀವು ಸ್ಟೂಡೆಂಟ್ಸ್ ಏನ್ ಹೇಳ್ತಿದ್ರಿ ಅಂದ್ರೆ ಭಯ ಪಡ್ಬೇಡಿ, ಕಾಲೇಜಲ್ಲಿ ಕೆಲಸ ಕೊಡ್ಲಿಲ್ಲ ಅಂದ್ರೆ ನಾವು ಟ್ಯಾಲೆಂಟ್ ಇದ್ರೆ ಕೆಲಸ ಸಿಗುತ್ತೆ ಅಂತ. ಸಿಗುತ್ತೆ. ಲೈಕ್ ಯಾವುದೇ ಲೈಕ್ ಸ್ಕಿಲ್ ವೇಸ್ಟ್ ಆಗಲ್ಲ. ನೀವು ಕಲ್ತಿರೋದ್ ಯಾವ್ದೇ ಕಾನ್ಸೆಪ್ಟ್ ಯಾವತ್ತೂ ವೇಸ್ಟ್ ಆಗಲ್ಲ. ಲೈಕ್ ಎಲ್ಲಾದ್ರೂ ನಿಮ್ದು ಯಾವ್ದೇ ಒಂದ್ ಪಾಯಿಂಟ್ ಆಫ್ ಲೈಫ್ ಅಲ್ಲಿ ಯೂಸ್ ಆಗಿದೆ. ಸೊ ಈಗ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಏನ್ ಹ್ಯಾಕಥಾನ್ಸ್ ಅಂತ ಮಾತಾಡ್ತಿದ್ರಿ. ನನಗೆ ಗೊತ್ತಿರೋ ಪ್ರಕಾರ ನೀವು ತುಂಬಾ ಹ್ಯಾಕಥಾನ್ಸ್ ವಿನ್ ಆಗಿದ್ರಿ ನಿಮ್ ಟೀಮ್ ಮಾಡ್ಕೊಂಡು. ಸೊ ಹೆಂಗೆ ಹ್ಯಾಕಥಾನ್ಸ್ ಗೆ ಪಾರ್ಟಿಸಿಪೇಟ್ ಮಾಡ್ಬೋದು, ಯಾವ್ದಾವ್ದು ನೀವು ವಿನ್ ಆಗಿದ್ರಿ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಐಡಿಯಾ ಕೊಡಿ. ಸೊ ಫಸ್ಟ್ ಹೇಳ್ಬೇಕು ಅಂದ್ರೆ ಲೈಕ್ ನಾವು ಸೆಕೆಂಡ್ ಸೆಮಿನರ್ ಇದ್ವಿ. ಸೊ ಕೆಲವು ಗ್ರೂಪ್ಸ್ ಜಾಯ್ನ್ ಆಗಿದ್ವಿ ನಾವು. ಸೊ ವಾಟ್ಸ್ಆಪ್, ಟೆಲಿಗ್ರಾಮ್ ಅಲ್ಲಿ ಕೆಲವು ಹ್ಯಾಕಥಾನ್ಸ್ ಗ್ರೂಪ್ ಅಂತ ಇರುತ್ತೆ. ನೀವು ನಾರ್ಮಲ್ ಹ್ಯಾಕಥಾನ್ಸ್ ಅಂತ ಸರ್ಚ್ ಮಾಡಿದ್ರೆ ಗ್ರೂಪ್ಸ್ ಇರುತ್ತೆ. ಸೊ ಆ ಗ್ರೂಪ್ಸ್ ಅಲ್ಲಿ ಲೈಕ್ ಆಲ್ ಓವರ್ ಇಂಡಿಯಾ ಅಲ್ಲಿ ನಡೆಯೋ ಯೂನಿವರ್ಸಿಟಿ ಹ್ಯಾಕಥಾನ್ಸ್, ಕಂಪ್ನಿ ಹ್ಯಾಕಥಾನ್ಸ್ ಪೋಸ್ಟ್ ಮಾಡ್ತಾರೆ. ಸೊ ನಮ್ಗೆ NIT ಜಲಂಧರ್ ಪಂಜಾಬ್ ಅಲ್ಲಿ ಇದೆ ಹ್ಯಾಕಥಾನ್ ಪೋಸ್ಟ್ ಮಾಡಿದ್ರು. ಸೊ NIT ದೊಡ್ಡ ಕಾಲೇಜ್. ಸೊ ಅವ್ರು ಇನಿಷಿಯಲಿ ಒಂದು ಶಾರ್ಟ್ ಲಿಸ್ಟಿಂಗ್ ರೌಂಡ್ ಅಂತ ಮಾಡ್ತಾರೆ. ಸೊ ನಮ್ದೇನು ಇನೋವೇಟಿವ್ ಐಡಿಯಾ ಇತ್ತು ಅಂದ್ರೆ ಲೈಕ್ ಎಲ್ಲಾ ಲೈಕ್ ಕೆಲವು ಫಂಕ್ಷನ್ಸ್ ಅಲ್ಲೆಲ್ಲ ಫುಡ್ ಅಡಿಷನಲ್ ಆಗಿರುತ್ತೆ, ಲೈಕ್ ತುಂಬಾ ಲೈಕ್ ಮಿಕ್ಕಿರುತ್ತೆ. ಆ ಫುಡ್ ಅನ್ನ ನಾವೊಂದು ವೆಬ್ ಆಪ್ ತರ ಬಿಲ್ಡ್ ಮಾಡಿದ್ವಿ. ಸೊ ನಿಮ್ಗೆ ಎಷ್ಟು ಕ್ವಾಂಟಿಟಿ ಫುಡ್ ರಿಮೈನಿಂಗ್ ಇದೆ, ನಿಮ್ ಅಡ್ರೆಸ್ ಏನು ಅಂತೆಲ್ಲ ಇದ್ ಮಾಡಿ ಲೈಕ್ ಪಿಕಪ್ ಡ್ರಾಪ್ ಲೊಕೇಶನ್ ಕೊಟ್ರೆ ಲೈಕ್ ಯಾವ್ದಾದ್ರು ಆಶ್ರಮ ನಿಯರ್ ಬೈ ಆಶ್ರಮ ಕನೆಕ್ಟ್ ಆಗುತ್ತೆ. ಸೊ ಆಶ್ರಮದವ್ರು ಬಂದು ಲೈಕ್ ಯಾವ್ದೇ ಮದ್ವೆ, ಯಾವ್ದೇ ಫಂಕ್ಷನ್ ಅಲ್ಲಿರೋ ಲೈಕ್ ಫುಡ್ ತಗೊಂಡ್ ಹೋಗ್ಬೋದು, ಅಲ್ಲಿರೋ ಪೀಪಲ್ಗೆ ಕೊಡ್ಬೋದು ಅಂತ. ಸೊ ಈ ಐಡಿಯಾನ ನಾವು ಲೈಕ್ ಪ್ರಪೋಸ್ ಮಾಡಿದ್ವಿ, ಐಡಿಯಾ ಎಲ್ಲ ಸಬ್ಮಿಟ್ ಮಾಡಿದ್ವಿ, PPT ಎಲ್ಲ ಸಬ್ಮಿಟ್ ಮಾಡಿದ್ವಿ. ಸೊ ಈ ಐಡಿಯಾ ನೋಡಿ ಶಾರ್ಟ್ ಲಿಸ್ಟ್ ಮಾಡಿದ್ವಿ. ಸೊ ನಮ್ನ ಶಾರ್ಟ್ ಲಿಸ್ಟ್ ಮಾಡಿ ನಮ್ ಕಾಲೇಜ್ ಇಲ್ಲಿ ತುಂಬಾ ಸಪೋರ್ಟಿವ್ ಇದು. ಲೈಕ್ ಆಲ್ಮೋಸ್ಟ್ ಟ್ರಾವೆಲಿಂಗ್ ಲೈಕ್ 2 days ಆಗುತ್ತೆ, ರಿಟರ್ನ್ 2 days. ಸೊ ನಮ್ HOD ತುಂಬಾ ಸಪೋರ್ಟ್ ಮಾಡಿ ಅವರೇ ಟ್ರೈನ್ ಟಿಕೆಟ್ಸ್ ಎಲ್ಲ ಬುಕ್ ಮಾಡಿ ಪಂಜಾಬ್ ಹೋದ್ವಿ. ಅಲ್ಲೇ ಸ್ಟೇ ಮಾಡಿ ಲೈಕ್ ಹಂಗೆ ಡೆಲ್ಲಿ, ಬೇರೆ ಪ್ಲೇಸಸ್, ಆಗ್ರಾ ಎಲ್ಲ ಎಕ್ಸ್ಪ್ಲೋರ್ ಮಾಡಿ ಬಂದ್ವಿ. ಸೊ ಅಲ್ಲಿ ಹ್ಯಾಕಥಾನ್ ಎಕ್ಸ್ಪೀರಿಯನ್ಸ್ ಏನು ಇತ್ತು ಅಂದ್ರೆ ಲೈಕ್ ಆಲ್ಮೋಸ್ಟ್ 50 ಆಲ್ ಓವರ್ ಇಂಡಿಯಾ ಶಾರ್ಟ್ ಲಿಸ್ಟೆಡ್ ಟೀಮ್ಸ್ ಇತ್ತು. ಸೊ ನಾವು ಲೈಕ್ ಸೆಕೆಂಡ್ ಸೆಮ್ ಅಲ್ಲೇ ಇದ್ದಾಗ ಲೈಕ್ ನಾವ್ ಅನ್ಕೊಂಡ್ವಿ ನಾವಿನ್ನ ಎಷ್ಟು ಲೈಕ್ ಥಿಂಕಿಂಗ್ ನಾವಿನ್ನ ಎಕ್ಸ್ಪ್ಯಾಂಡ್ ಮಾಡಿರ್ಲಿಲ್ಲ. ಸೊ ಅವ್ರೆಷ್ಟು ಥಿಂಕಿಂಗ್ ಅಲ್ಲಿ ಇದಾರೆ, ಅವ್ರೆಷ್ಟು ಆಪರ್ಚುನಿಟೀಸ್ ನ ಲೈಕ್ ಎಕ್ಸ್ಪ್ಲೋರ್ ಮಾಡ್ತಾ ಇದಾವೆ, ನಮ್ಗೆ ಅಷ್ಟು ಎಕ್ಸ್ಪೋಜರ್ ಸಿಕ್ತು. ಸೊ ಅಡಿಷನಲಿ ನೆಕ್ಸ್ಟ್ ಇಯರ್ ಅಲ್ಲಿ ನಾವಿನ್ನ ಎಷ್ಟು ಫಾಸ್ಟ್ ಆಗಿರ್ಬೇಕು, ನಾವಿನ್ನ ಎಷ್ಟು ಅಡಿಷನಲ್ ಎಫರ್ಟ್ಸ್ ಹಾಕ್ಬೇಕು ಅನ್ನೋದೆಲ್ಲ ಅರ್ಥ ಆಯ್ತು. ವಿನ್ ಆಗ್ಲಿಲ್ಲ ನಾವು ಹ್ಯಾಕಥಾನ್ ಅಲ್ಲಿ, ಬಟ್ ತುಂಬಾ ಕಲ್ತ್ವಿ ಆಕ್ಚುಲಿ. ಸೊ ಇದಾದ್ಮೇಲೆ ನಾನು ಸೆಕೆಂಡ್ ಇಯರ್ ಅಲ್ಲಿ ಇದ್ದಾಗ ಲೈಕ್ ನಮ್ ಫ್ರೆಂಡ್ಸ್ ಎಲ್ಲ
ಕೆನರಾ ಬ್ಯಾಂಕ್ ಮತ್ತೆ RBI ಇಬ್ರು ಪಾರ್ಟ್ನರ್ಶಿಪ್ ಅಲ್ಲಿ ಒಂದು ಹ್ಯಾಕಥಾನ್ ಮಾಡ್ತಿದ್ರು. ಸೊ ಇದು IIIT ಬ್ಯಾಂಗ್ಳೂರಲ್ಲಿ ನಡೀತಿತ್ತು. ಸೊ ಇದಕ್ಕೆ ಫಿನ್ಟೆಕ್ ಸೊಲ್ಯೂಷನ್ ಬೇಕಿತ್ತು. ಸೊ ನಮ್ಗೆ ಲೋನ್ಸ್ ಎಲ್ಲ ಲೈಕ್ ಸ್ಯಾಲರಿಡ್ ಪರ್ಸನ್ಸ್ ಆಗಿದ್ದೆ ಲೋನ್ಸ್ ಕೊಡ್ತಾರೆ, ಬಟ್ ಡೈಲಿ ವೇಜ್ ವರ್ಕರ್ಸ್ ಇರ್ತಾರೆ, ಲೈಕ್ ಅಂಗಡಿಗಳಿರುತ್ತೆ, ಲೈಕ್ ಸ್ಟ್ರೀಟ್ಸ್ ಅಲ್ಲಿ. ಸೊ ಅವ್ರಿಗೆ ಯಾವ ಮೆಟ್ರಿಕ್ ಮೇಲೆ ನೀವು ಲೋನ್ಸ್ ಕೊಡ್ತೀರಾ ಅನ್ನೋದು ಕಾನ್ಸೆಪ್ಟ್ ಇತ್ತು. ಸೊ ನಾವು ಅದಕ್ಕೊಂದು ಸೊಲ್ಯೂಷನ್ ಬಿಲ್ಡ್ ಮಾಡಿದ್ವಿ. ಸೊ ಆ ಸೊಲ್ಯೂಷನ್ ನ ಅವರು ಲೈಕ್ ಅಕ್ಸೆಪ್ಟ್ ಮಾಡಿ ನಾವು 3rd place ವಿನ್ ಆದ್ವಿ. ಸೊ 75,000 ಕ್ಯಾಶ್ ಪ್ರೈಸ್. ಗುಡ್. ಸೊ ದಟ್ ವಾಸ್ ಆರ್ ಲೈಕ್ ಒನ್ ಆಫ್ ದ ಬಿಗ್ ವಿನ್. ಅದಾದ್ಮೇಲೆ ಇನ್ನು ಯೂನಿವರ್ಸಿಟಿ ಹ್ಯಾಕಥಾನ್ಸ್ ನಡೀತಿತ್ತು, ಲೈಕ್ ಫಾರ್ ಬೆಂಗಳೂರು ಅಂತಿತ್ತು, ಅಲ್ಲಿ ಫಸ್ಟ್ ಪ್ಲೇಸ್ ಗೆದ್ವಿ 50,000. ಸೊ ಈ ರೀತಿ. ಸೊ ಅಂದ್ರೆ ಈಗ ಕ್ರೆಡಿಟ್ಸ್ ಎಲ್ಲ ನಿಮ್ ಕಾಲೇಜ್ಗೆ ಹೋಗುತ್ತಲ್ವಾ, ನಿಮ್ ಬ್ಯಾಚ್ ಗೆದ್ದಿರೋದಕ್ಕೆ ಎಲ್ಲ ಗೆದ್ದಿರೋದೇ ಬರುತ್ತೆ. ಹೌದು, ತುಂಬಾ ಎಂಕರೇಜ್ ಮಾಡಿದ್ರು, ಅದಂತೂ ನಿಜ. ನಮ್ ಫ್ಯಾಕಲ್ಟಿ, ನಮ್ HOD, ಪ್ರಿನ್ಸಿಪಲ್ ಅವರೆಲ್ಲ ಎಂಕರೇಜ್ ಅಂತೂ ಇತ್ತು. ಸೊ ಇದೇನಂದ್ರೆ ಲೈಕ್ ನಾವು ರಿಸಲ್ಟ್ಸ್ ತರ್ತಾ ಹೋದ್ವಿ. ಸೊ ಏನು ರಿಸಲ್ಟ್ಸ್ ಇರ್ಲಿಲ್ಲ ಅಂದ್ರೆ ಲೈಕ್ ನಿಮ್ ಸುಮ್ನೆ ಲೈಕ್ ನೀವೇನು ಅದರಿಂದ ಫ್ರೂಟ್ಫುಲ್ ಏನು ರಿಸಲ್ಟ್ಸ್ ಬರ್ತಿಲ್ಲ ಅಂತ ಅವರು ಸ್ವಲ್ಪ ಡಿಮೋಟಿವೇಟ್ ಆಗ್ತಿದ್ದೇನೋ. ನಾವು ಆಕ್ಟಿವ್ಲಿ ಲೈಕ್ ನಾವು ಪಾರ್ಟಿಸಿಪೇಟ್ ಮಾಡ್ತಿದ್ವಿ, ರಿಸಲ್ಟ್ಸ್ ತರ್ತಿದ್ವಿ. ಸೊ ಎಂಕರೇಜ್ಮೆಂಟ್ ಇತ್ತು. ಅಂದ್ರೆ ಓಡೋ ಕುದ್ರಾಗ ಎಲ್ಲ ಸಪೋರ್ಟ್ ಮಾಡ್ತಿದ್ದಾರೆ. ಹಂಗೂ ಇಲ್ಲ, ಲೈಕ್ ತುಂಬಾ ಸಪೋರ್ಟ್ ಮಾಡ್ತಿದ್ರು. ಓಕೆ ಓಕೆ. ಅಂದ್ರೆ ಟ್ಯಾಲೆಂಟ್ ಇತ್ತು, ಕಾಂಪಿಟೇಷನ್ ಆಗಿತ್ತು ತೊಂದ್ರೆ ಇಲ್ಲ. ಅಂದ್ರೆ ಗೆಲ್ಲೇಬೇಕು ಅಂತಿಲ್ಲ, ಪಾರ್ಟಿಸಿಪೇಟ್ ಮಾಡೋದೇ ಸ್ಟೂಡೆಂಟ್ ಲೈಫ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್. ನಿಜ. ಹೌದು, ಈಗ ನಮ್ ಜೂನಿಯರ್ಸ್ಗೂ ಅಷ್ಟೇ ತುಂಬಾ ಎಂಕರೇಜ್ ಮಾಡ್ತಾ ಇದ್ದಾರೆ ನಮ್ ಫ್ಯಾಕಲ್ಟಿ ಎಲ್ಲ, ಸಪೋರ್ಟ್ ಮಾಡಿ. ಸೊ ಈಗ ನೆಕ್ಸ್ಟ್ ಹಾಸ್ಟೆಲ್ ನೋಡಿದೀರಾ? ನಿಮ್ ಕಾಲೇಜಲ್ಲಿ ಹಾಸ್ಟೆಲ್ ಇದೆಯಾ? ಸೊ ಇನಿಷಿಯಲಿ ನನ್ಗ್ ಸ್ವಲ್ಪ ಡಿಸ್ಟೆನ್ಸ್ ದೂರನೇ ಆಗ್ತಿತ್ತು. ಹಾಸ್ಟೆಲ್ ಏನು ಫೀಸ್ ಸ್ಟ್ರಕ್ಚರ್ ಎಲ್ಲ ಎಕ್ಸ್ಪ್ಲೋರ್ ಮಾಡಕ್ ಹೋಗಿದ್ವಿ, ರೂಮ್ಸ್ ಎಲ್ಲ ನೋಡಿದ್ವಿ. ಲೈಕ್ ರೂಮ್ಸ್ ಎಲ್ಲ ಚೆನ್ನಾಗಿತ್ತು, ಬಟ್ ನನ್ಗೆ ಸುಮ್ನೆ ಸ್ವಲ್ಪ ತುಂಬಾ ಕಾಸ್ಟ್ಲಿ ಅನ್ಸ್ತು. ಸೊ ಅಷ್ಟು ಲೈಕ್ ಬೇಡ ಅಂದ್ಕೊಂಡು ಲೈಕ್ ಡೈಲಿ ಡೇ ಸ್ಕಾಲರ್ ತಾನೆ ಟ್ರಾವೆಲ್ ಮಾಡ್ತಾರೆ. ಸೊ ಏನ್ ಹೇಳ್ತಿದ್ದಾರೆ ನಿಮ್ ಫ್ರೆಂಡ್ಸ್ ಎಲ್ಲ ಹಾಸ್ಟೆಲ್ ರಿವ್ಯೂ ಚೆನ್ನಾಗಿದೆ ಅಂತ, ಊಟ ಎಲ್ಲ ಚೆನ್ನಾಗಿರುತ್ತಂತ? ಲೈಕ್ ಅವ್ರು ಸ್ವಲ್ಪ ಲೈಕ್ ಫ್ಯೂ ಡೇಸ್ ಪರ್ಟಿಕ್ಯುಲರ್ ಡೇಸ್ ಆಫ್ ದ ವೀಕ್ ಮಿಸ್ ಫುಡ್ ಚೆನ್ನಾಗಿರಲ್ಲ ಅಂತ, ಲೈಕ್ ವೆಡ್ನಸ್ಡೇ ಆ ರೀತಿ. ಲೈಕ್ ರಿಮೈನಿಂಗ್ ಬೇರೆ ಟೈಮ್ ಅಲ್ಲಿ ಪರವಾಗಿಲ್ಲ. ಅದಂತಿಲ್ಲ, ಎಲ್ಲಾ ಸ್ಟೂಡೆಂಟ್ಗೂ ಅಷ್ಟೇ ಒಂದ್ ವಾರ ಊಟ ತಿಂದ್ಮೇಲೆ ಬೋರ್ ಆಗ್ಬಿಡುತ್ತೆ. ನಮಗೂ ಅಷ್ಟೇ ಒಂದೇ ಊಟನ ತಿಂತಾ ಇದ್ರೆ ಬೋರ್ ಆಗುತ್ತೆ. ಸೊ ಅದು ಇರುತ್ತೆ, ಏನ್ ಮಾಡೋದಕ್ಕಾಗಲ್ಲ. ಸ್ಟೂಡೆಂಟ್ ಲೈಫ್ ಅಲ್ಲಿ ಕಂಪ್ಲೇಂಟ್ ಮಾಡ್ಲೇಬೇಕಲ್ಲ ಹಾಸ್ಟೆಲ್ ವಿಷಯದಲ್ಲಿ. ಹೌದೌದು. ಮತ್ತೆ ಫೀಸ್ ಸ್ಟ್ರಕ್ಚರ್ ಹೇಳ್ಬೇಕು ಅಂದ್ರೆ ನಾನ್ ಕೇಳಿರೋ ಪ್ರಕಾರ ಲೈಕ್ 3 ಶೇರಿಂಗ್ ಎಲ್ಲ ಆಲ್ಮೋಸ್ಟ್ 80,000, 3 to 4 ಶೇರಿಂಗ್ 80,000. 3 to 4 ಶೇರಿಂಗ್ 80,000 ಮಿನಿಮಮ್. ಮಿನಿಮಮ್. ನಿಮ್ ಕ್ಯಾಂಪಸ್ ತುಂಬಾ ದೊಡ್ಡದು, ಬೇರೆ ಬೇರೆ ಬ್ರಾಂಚ್ ಎಲ್ಲ ಇರುತ್ತೆ ಅಂತ ಹೇಳ್ತಾರೆ, ಬೇರೆ ಬೇರೆ ಡಿಗ್ರೀಸ್ ಎಲ್ಲ ಇದೆ, ನಿಜನಾ? ಹೌದು, ಲೈಕ್ MBA ಇದೆ, BBA, ಲೈಕ್ ಆಲ್ಮೋಸ್ಟ್ ಫಾರ್ಮಸಿ ಎಲ್ಲ ಇದೆ, ಮೆಡಿಕಲ್ ಕಾಲೇಜು ಇದೆ. ಲೈಕ್ ನಮ್ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ ಡಿಸೈಡೆಡ್ ಬೇರೆ, ಲೈಕ್ ಅಲ್ಲಿ ಹಾಸ್ಪಿಟಲ್ ಇದೆ. ಸೊ ಮೆಡಿಕಲ್ ಎಲ್ಲ ಪ್ರಾಕ್ಟೀಸ್ ಮಾಡೋರು ಅಲ್ಲೇ ಹಾಸ್ಪಿಟಲ್ ಅಲ್ಲೂ ಇದ್ ಮಾಡ್ಬೋದು. ಒಂದು ಯೂನಿವರ್ಸಿಟಿ ಹೌದು, 90 acre ಕ್ಯಾಂಪಸ್, ಲೈಕ್ ಫುಲ್ ಗ್ರೀನರಿ ಇದೆ. ಅದೊಂದು ತುಂಬಾ ಅಡ್ವಾಂಟೇಜ್. ಲೈಕ್ ಯಾವಾಗ್ಲೂ ತುಂಬಾ ಗ್ರೀನರಿ, ಆಲ್ಮೋಸ್ಟ್ ಲೈಕ್ ನಾವ್ ಬೆಂಗಳೂರಲ್ಲಿ ಆ ರೀತಿ ಗ್ರೀನರಿ ನೋಡೋದು ತುಂಬಾ ಕಮ್ಮಿ. ಸೊ ಅದರಲ್ಲಿ ನಮ್ ಕಾಲೇಜ್ ಚೆನ್ನಾಗಿದೆ. ಏನಾದ್ರು ಸ್ಕಾಲರ್ಶಿಪ್ಸ್ ಕೊಡ್ತಾರ? ಶೋರ್. ಈಗ ಹುಡುಗರು ನೀವೆಲ್ಲ ಇಷ್ಟೆಲ್ಲ ಮಾರ್ಕ್ಸ್ ತೆಗಿತೀರಲ್ವಾ, ಜಾಸ್ತಿ ಮಾರ್ಕ್ಸ್ ತೆಗೆದ್ರೆ ಸ್ಕಾಲರ್ಶಿಪ್ ಬರುತ್ತಾ? ಅಂದ್ರೆ ಕಾಲೇಜ್ ಕಡೆಯಿಂದ ಅಫಿಷಿಯಲಿ ಸ್ಕಾಲರ್ಶಿಪ್ ಅಂತ ಏನಿಲ್ಲ, ಬಟ್ ಅದೇ ನಾವು ಲೈಕ್ ಅಡಿಷನಲಿ ರಿಲಯನ್ಸ್ ಲೈಕ್ ಬೇರೆ ಕಡೆ ಪ್ರೈವೇಟ್ ಸ್ಕಾಲರ್ಶಿಪ್ಸ್ ಇರುತ್ತೆ. ಲೈಕ್ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಗೆ ರಿಲಯನ್ಸ್ ಸ್ಕಾಲರ್ಶಿಪ್ ಅಂತ ಇರುತ್ತೆ. ಸೊ ಅವನ್ನ ಎಕ್ಸ್ಪ್ಲೋರ್ ಮಾಡಿ, ಲೈಕ್ ರಿಲಯನ್ಸ್ ಅಲ್ಲಿ ಏನು ಅಂದ್ರೆ ಲೈಕ್ ಅವ್ರು ಒಂದು ಟೆಸ್ಟ್ ಅನ್ನು ಕಂಡಕ್ಟ್ ಮಾಡ್ತಾರೆ. ಸೊ ಇಷ್ಟು ಮಾರ್ಕ್ಸ್ ಅಂತ ಮೀಟ್ ಮಾಡಿದ್ರೆ ಅವರು ಲೈಕ್ ಕಂಪ್ಲೀಟ್ 4 year ಫೀಸ್ ನ ಅವರೇ ನೋಡ್ಕೊಂತಾರೆ. ಆ ರೀತಿ ನಿಮಗ್ ಸಿಕ್ಕಿತ್ತಾ? ಇಲ್ಲ, ಅದು ಟ್ರೈ ಮಾಡಿದ್ದೆ, ಲೈಕ್ ನನ್ ಕಟ್ ಆಫ್ ಆಗಿದ್ದೆ. ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ಹೌದು, ಅದು ತುಂಬಾ ಜಾಸ್ತಿ ಇದೆ. ಲೈಕ್ ರಿಲಯನ್ಸ್ ಅವರೇ ಲೈಕ್ ಅರೌಂಡ್ ಲೈಕ್ 1 lakh ಸ್ಟೂಡೆಂಟ್ಸ್ ಬರೀತಾರೆ. ಜಸ್ಟ್ 100 ಸ್ಟೂಡೆಂಟ್ಸ್ ಗೆ ಲೈಕ್ ಕಂಪ್ಲೀಟ್ ಅವ್ರ ಇಂಜಿನಿಯರಿಂಗ್ ನ ಲೈಕ್ ಫೀಸ್ ನೆಲ್ಲ ಅವರೇ ಇದ್ ಮಾಡಿ. ಸೊ ಅಂದ್ರೆ ನಿಮ್ಗೆ ಹೆವಿ ಟ್ಯಾಲೆಂಟ್ ಇದ್ರೆ ಫೀಸ್ ಕಟ್ಟದೇನು ಓದೋದಕ್ಕೆ ಅವಕಾಶ ಇದೆ ಅಂತ ಹೇಳ್ತಾ ಇದ್ರೆ? ಹೌದು, ತುಂಬಾ ಇದೆ. ಲೈಕ್ ಪ್ರೈವೇಟ್ ಅಲ್ಲಿ ತುಂಬಾ ಇರುತ್ತೆ. ಸೊ ಓಕೆ, ಎಲ್ಲ ಆಪ್ಷನ್ ಎಂಟ್ರಿ ಬಿಟ್ಟಿದ್ದಾರೆ ಕಿಶೋರ್. ಈಗ ಆಪ್ಷನ್ ಎಂಟ್ರಿ ಮಾಡೋರ್ಗೆ ಏನಾದ್ರೂ ಒಂದು 3 ಸಜೆಷನ್ ಕೊಡಿ ಅಂದ್ರೆ ಏನ್ ಸಜೆಷನ್ ಕೊಡ್ತೀರಿ? ಸೊ ಈಗ ಆಪ್ಷನ್ ಎಂಟ್ರಿ ಅಂದ್ರೆ ಲೈಕ್ ತುಂಬಾ ಜನಕ್ಕೆ CS ಬ್ರಾಂಚಸ್ ಗೆ ಹೋಗ್ಬೇಕಂತಿರುತ್ತೆ. ಬಟ್ ಆ ಕಾಲೇಜಲ್ಲಿ ನಂಗೆ ಎಲೆಕ್ಟ್ರಿಕಲ್ ಸಿಕ್ಕಿದ್ರು ಪರವಾಗಿಲ್ಲ, ಮೆಕ್ಯಾನಿಕಲ್ ಸಿಕ್ಕಿದ್ರು ಪರವಾಗಿಲ್ಲ. ಸೆಕೆಂಡ್ ಇಯರ್ ಗೆ ನಾನು ಫಸ್ಟ್ ಇಯರ್ ಮಾರ್ಕ್ಸ್ ನೋಡಿ ಸೆಕೆಂಡ್ ಇಯರ್ ಚೇಂಜ್ ಆಫ್ ಬ್ರಾಂಚ್ ಕೊಡ್ತಾರೆ. ಆ ರೀತಿ ಲೈಕ್ ತುಂಬಾ ಅದು ಬಿಲೀವ್ ಮಾಡೋದ್ ಬೇಡ ಅನ್ಕೊಂತೀನಿ. ನಮ್ ಫ್ರೆಂಡ್ಸ್ ಎಲ್ಲ ಆ ರೀತಿ ಮಾಡಿದ್ರು. ಲೈಕ್ ಮೆಕ್ಯಾನಿಕಲ್ ಬ್ರಾಂಚ್ ಸಿಕ್ಕಿತ್ತು,
ಚೆನ್ನಾಗಿರೋ ಕಾಲೇಜಲ್ಲಿ, ಬಟ್ ನೆಕ್ಸ್ಟ್ ಇಯರ್ ಗೆ ಶಿಫ್ಟ್ ಆಗ್ತೀನಿ ಅಂದ್ರು. ಬಟ್ ವೇಕೆನ್ಸಿ ಇಲ್ದೇ ಇರೋ ಕಾರಣ ಅವ್ರು ಕಂಪ್ಲೀಟ್ ಇಂಜಿನಿಯರ್ ಮೆಕ್ಯಾನಿಕಲ್ ಅಲ್ಲೇ ಮಾಡ್ಬೇಕಿತ್ತು. ಸೊ ನಿಮ್ಗೆ ಇಂಟ್ರೆಸ್ಟ್ ಒಂದ್ ಬ್ರಾಂಚ್ ಅಲ್ಲಿ ಇದ್ದು ಇನ್ನೊಂದ್ ಬ್ರಾಂಚ್ ಅಲ್ಲಿ ಮಾಡ್ತೀರಾ ಅಂದ್ರೆ ಲೈಕ್ ಅದ್ ನಾನ್ ರೆಕಮೆಂಡ್ ಮಾಡಲ್ಲ. ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ಲೈಕ್ ನೀವು ಲೊಕೇಶನ್ ನ ಇದ್ ಮಾಡ್ತೀರಾ, ಲೈಕ್ ಲೊಕೇಶನ್ ಯಾವ್ದೇ ಇದ್ದು ಕರ್ನಾಟಕದಲ್ಲಿ ಪರವಾಗಿಲ್ಲ ಅಂದ್ರೆ ಲೈಕ್ ಬೇರೆ ಡಿಸ್ಟ್ರಿಕ್ಟ್ ಅಲ್ಲಿ, ಮೈಸೂರಲ್ಲಿ ತುಂಬಾ ಚೆನ್ನಾಗಿರೋ ಕಾಲೇಜಸ್ ಇದೆ. ಸೊ ಅದನ್ನ ಎಕ್ಸ್ಪ್ಲೋರ್ ಮಾಡ್ಬೋದು. ಓಕೆ, ಈಗ ಫೈನಲ್ ಆಗಿ ಕಾಲೇಜ್ ನೋಡ್ಬೇಕು, ಬ್ರಾಂಚ್ ನೋಡ್ಬೇಕು, ನಿಮ್ ಆಸೆ ನೋಡ್ಬೇಕು? ಸೊ ನನ್ನ ಕೇಳಿದ್ರೆ ಲೈಕ್ ಫಸ್ಟ್ ನೀವ್ ಹೇಳಿದ್ರು ಪ್ರಿಯಾರಿಟಿ ಚೆನ್ನಾಗಿದೆ. ಲೈಕ್ ಫಸ್ಟ್ ಕಾಲೇಜ್ ನೋಡ್ಬೇಕು, ಅದಾದ್ಮೇಲೆ ಬ್ರಾಂಚ್ ಬರುತ್ತೆ. ಸೊ ನಮ್ಮ ಆಸೆ ಲೈಕ್ ಇವ್ ಮೇಲೆ ಇವೆರಡರಲ್ಲೇ ನಮ್ಮ ಆಸೆನೂ ಇರುತ್ತೆ ಅನ್ಕೊಂತೀನಿ. ಲೈಕ್ ಕಾಲೇಜ್ ಸ್ಯಾಟಿಸ್ಫೈ ಆದ್ರೆ ಆಲ್ಮೋಸ್ಟ್ ಬ್ರಾಂಚ್ ನ ಸ್ವಲ್ಪ ಕಾಂಪ್ರಮೈಸ್ ಮಾಡ್ಬೋದು. ಬ್ರಾಂಚ್ ಏನಂದ್ರೆ ಕಂಪ್ಯೂಟರ್ ಸೈನ್ಸ್ ಕೋರ್ಸ್ ಸಿಕ್ಕಿಲ್ಲ ಅಂದ್ರೆ ಲೈಕ್ AIML, ಡೇಟಾ ಸೈನ್ಸ್, ಕಂಪ್ಯೂಟರ್ ಬಿಸ್ನೆಸ್ ಸ್ಟಡೀಸ್ ಆ ರೀತಿ ಇರುತ್ತೆ, ಅದನ್ನೇ ಎಕ್ಸ್ಪ್ಲೋರ್ ಮಾಡೋದು. ಕಿಶೋರ್, ಥ್ಯಾಂಕ್ ಯು. ಫೈನಲ್ ಆಗಿ ಒಂದು ಕನ್ಕ್ಲೂಷನ್ ಬರೋಣ. ಈಗ ಯಾರಾದ್ರೂ ಒಬ್ಬ ಬಂದು ನಿನ್ ಜೂನಿಯರ್ ಈಗ ಸೇರ್ಬೇಕಾದ ಸ್ಟೂಡೆಂಟ್ ಕೇಳ್ತಾನೆ, ಅಣ್ಣ ನಾನು ಈಸ್ಟ್ ಪಾಯಿಂಟ್ ಸೇರ್ಬೋದಾ ಅಂದ್ರೆ ನಿನ್ ಸಜೆಷನ್ ಏನಿದೆ? ಸೊ ಅವ್ನ್ ರ್ಯಾಂಕ್ ಕೇಳ್ತೀನಿ ಫಸ್ಟ್ ನಾನು. ಓಕೆ. ಸೊ ರ್ಯಾಂಕ್ ಆ ರೀತಿ ಕಟ್ ಆಫ್ ಇದೆ ಅಥವಾ ಇನ್ನ ಕಮ್ಮಿ ರ್ಯಾಂಕ್ ಇದೆ, ಲೈಕ್ 15,000 20,000 ಇದ್ರೆ ಲೈಕ್ ಇನ್ನ ಚೆನ್ನಾಗಿ ಟ್ರೈ ಮಾಡ್ಬೋದು ಅಂತ ನಾನು ಡೈರೆಕ್ಟ್ ಹೇಳ್ತೀನಿ. ಅವ್ನ್ ಸುಮ್ನೆ ಲಾಸ್ ಆಗೋದ್ ಬೇಡ. ಸೊ ಆಪ್ಷನ್ ಎಂಟ್ರಿಯಲ್ಲಿ ಆರ್ಡರ್ಲ್ಲೇ ಬರ್ಲಿ. ಸೊ ಬೇಸ್ಡ್ ಆನ್ ರ್ಯಾಂಕ್, ಅವ್ನ್ ರ್ಯಾಂಕು ಲೈಕ್ ಕಟ್ ಆಫ್ ಇದಕ್ಕೆ ಆಕ್ಟ್ ಆಗುತ್ತೆ ಅಂದ್ರೆ ಈಸ್ಟ್ ಪಾಯಿಂಟ್ ಗೆ ಜಾಯ್ನ್ ಆಗೋ ಅಂತೀನಿ. ಇಲ್ಲ ಇನ್ನ ಚೆನ್ನಾಗಿರೋ ಕಾಲೇಜಸ್ ನಾವು ಟ್ರೈ ಮಾಡ್ಬೋದು ಅಂದ್ರೆ ಲೈಕ್ ನಾನು ಅದನ್ನೇ ರೆಕಮೆಂಡ್. ಓಕೆ ಕಿಶೋರ್, ತುಂಬಾ ಮಾಹಿತಿ ಕೊಟ್ರಿ, ತುಂಬಾ ಥ್ಯಾಂಕ್ ಯು. ಒಳ್ಳೆ ಯೂಸ್ಫುಲ್ ಇನ್ಫಾರ್ಮೇಶನ್ ಕೊಟ್ರಿ, ತುಂಬಾ ಜನ ಸ್ಟೂಡೆಂಟ್ಸ್ ಹೆಲ್ಪ್ ಆಗುತ್ತೆ. ಸೊ ಯಾರಾದ್ರೂ ಏನಾದ್ರು ಡೌಟ್ಸ್ ಇದ್ರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದಾ? ಮಾಡ್ಬೋದು. ಖಂಡಿತ. ಅವ್ರು ಏನಾದ್ರು ಡೌಟ್ಸ್ ಕೇಳಿದ್ರೆ ನಿಮ್ದು ಲಿಂಕ್ಡ್ಇನ್ ಪ್ರೊಫೈಲ್ ಕಳಿಸ್ತೀನಿ, ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಮಾಹಿತಿ ಕೊಡಿ. ಓಕೆ, ಥ್ಯಾಂಕ್ ಯು. ನಿಮ್ ಚಾನಲ್ ಅಲ್ಲಿ ಬಂದು ಮಾತಾಡಕ್ಕೆ ಆಪರ್ಚುನಿಟಿ. ಥ್ಯಾಂಕ್ ಯು ಕಿಶೋರ್. ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್.